ನಾಶವಾದರೆಂಬುದಾಗಿ ನಾವು ವಿಮೋಚನಾ ಕಾಂಡದಲ್ಲಿ ನಾವು ಓದ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ಮೋಶೆನಾದುಕೊಂಡನು. ಮೋಶೆ ಉತ್ತಮ ಮಾರ್ಗವನ್ನು ಹೇಳಿಕೊಟ್ಟರೂ ಕೂಡ ಜನರು ಅವಿಧೇಯರಾದರು. ಅಂದರೆ ನಾಯಕತ್ವದ ಲಕ್ಷಣ ಅವನಲ್ಲಿ ದೇವರು ಕಾಣಲಿಲ್ಲ. ಯಾವ ರೀತಿ ನಾಯಕತ್ವದ ಆ ಜೀವನ, ಆ ನಾಯಕತ್ವದ ಒಂದು ನಡೆಸುವಿಕೆ ಅವನಲ್ಲಿ ಇಲ್ಲದ ಕಾರಣ ದೇವರು ತಾನೇ ಹೇಳ್ತಾನೆ, ನೀನು ಕಾನಾನ್ ದೇಶವನ್ನು, ನಾನು ವಾಗ್ದಾನ ಮಾಡಿದ ದೇಶವನ್ನು ನೀನು ಮುಟ್ಟಲಾರಿ. ಆದರೂ ಮೋಶೆ ಕೇಳ್ಕೊಳ್ತಾನೆ, ನನಗೆ ಏನಾದರೂ ಮಾಡಿ ನಾನು ಆ ದೇಶವನ್ನು ನೋಡುವ ಹಾಗೆ ನನಗೆ ಸಹಾಯ ಮಾಡು ಎಂಬುದಾಗಿ. ಆದರೆ ದೇವರು ಖಡಾಖಂಡಿತವಾಗಿ ಹೇಳ್ತಾನೆ. ನಾವು ಓದಿಕೊಳ್ಳೋಣ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 30-31 ಓದಿ. ಮೇಲೆ ಹೇಳಿದ ಎಲ್ಲಾ ಕಷ್ಟಗಳು ನಿಮಗೆ ಸಂಭವಿಸಿ ನೀವು ಸಂಕಟದಲ್ಲಿರುವಾಗ ಅಂತ್ಯದಲ್ಲಿ ನೀವು ಆತನ ಕಡೆಗೆ ತಿರುಗಿಕೊಂಡು ಆತನ ಮಾತಿಗೆ ಕಿವಿಗೊಡುವಿರಿ. ನೀವು ನಿಮ್ಮ ದೇವರಾದ ಯೆಹೋವನು ಕನಿಕರವುಳ್ಳ ದೇವರಾದದ್ದರಿಂದ ಆತನು ನಿಮ್ಮನ್ನು ಅಲಕ್ಷ್ಯ ಮಾಡುವುದಿಲ್ಲ, ನಾಶನಕ್ಕೆ ಬಿಡುವುದಿಲ್ಲ. ತಾನು ನಿಮ್ಮ ಪಿತೃಗಳ ಸಂಗಡ ಪ್ರಮಾಣ ಪೂರ್ವಕವಾಗಿ ಮಾಡಿಕೊಂಡ ಒಡಂಬಡಿಕೆಯನ್ನು ಮರೆಯುವುದಿಲ್ಲ. ಇಲ್ಲಿ ದೇವರು ಒಳ್ಳೆಯವನು, ಕನಿಕರ ಉಳ್ಳವನು, ಆತನು ಜನರನ್ನು ಪ್ರೀತಿಸುವನು. ಆದರೂ ಕೂಡ ಆತನಲ್ಲಿ ನಾವು ನೋಡ್ತೇವೆ ಇನ್ನು ನಾನು ಹೇಳ್ತೇನೆ ಒಂದು ನಿಮಿಷ. 3ನೇ ಅಧ್ಯಾಯದಲ್ಲಿ, ಧರ್ಮೋಪದೇಶ ಕಾಂಡ 3ನೇ ಅಧ್ಯಾಯದಲ್ಲಿ 26ರಿಂದ ಓದಿ. ಆದರೆ ಯೆಹೋವನು ನಿಮ್ಮ ದೆಸೆಯಿಂದ ನನ್ನ ಮೇಲೆ ಕೋಪವುಳ್ಳವನಾಗಿ ನನ್ನ ಮನವಿಯನ್ನು ಕೇಳದೆ, ಸಾಕು, ಇದರ ವಿಷಯದಲ್ಲಿ ಇನ್ನು ನನ್ನ ಸಂಗಡ ಮಾತಾಡಬೇಡ, ನೀನು ಯೋರ್ದಾನ್ ಹೊಳೆಯನ್ನು ದಾಟಕೂಡದು. ಆದರೆ ಪಿಸ್ಗಾ ಬೆಟ್ಟವನ್ನು ಹತ್ತಿ ತುದಿಯಲ್ಲಿ ನಿಂತು ಚತುರ್ದಿಕ್ಕುಗಳಲ್ಲಿ ಸುತ್ತಲೂ ಇರುವ ದೇಶವನ್ನು ಕಣ್ಣು ತುಂಬ ನೋಡಬಹುದು. ಅಷ್ಟೇ. ಏನ್ ಹೇಳ್ತಾನೆ? ಮೋಶೆಗೆ ಹೇಳಿದ, ನೀನು ದೂರದಿಂದ ಮಾತ್ರ ಆ ದೇಶವನ್ನು ನೋಡಬೇಕಷ್ಟೇ. ಹಲ್ಲೆಲೂಯಾ ಎಂಬುದಾಗಿ ಆತನಿಗೆ ಕಟ್ಟುನಿಟ್ಟಾದ ಆಜ್ಞೆಯನ್ನು ಕೊಡ್ತಾನೆ. ಕಾರಣ ಇಷ್ಟೇ, ಆತನಲ್ಲಿರುವಂಥ ನಾಯಕತ್ವದ ಲಕ್ಷಣ ಆತನು ಕಾಣಲಿಲ್ಲ. ಜನರನ್ನು ಯಾವ ರೀತಿ ನಡೆಸಿಕೊಂಡು ಹೋಗಬೇಕೆಂಬುದಾಗಿ ಇರುವಂಥ ಗುಣ ಲಕ್ಷಣಗಳನ್ನು ದೇವರು ಕಾಣಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನಾವು ನೋಡ್ತೇವೆ, ಇನ್ನು ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ 5-6ರಲ್ಲಿ ಓದುವುದಾದರೆ, ಆತನು ಅವರನ್ನು ನಿಮ್ಮಿಂದ ಪರಾಜಯ ಪಡಿಸಿದಾಗ ನೀವು ಅವರ ವಿಷಯದಲ್ಲಿ ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆದುಕೊಳ್ಳಬೇಕು ಎಂಬುದಾಗಿ ಹೇಳುವಾಗ ಜನರು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, 6ನೇ ವಾಕ್ಯದಲ್ಲಿ ಓದ್ತೇವೆ, ನೀವು ಶೂರರಾಗಿ ಧೈರ್ಯದಿಂದಿರ್ರಿ, ಅವರಿಗೆ ಅಂಜಬೇಡಿರಿ, ಕಳವಳ ಪಡಬೇಡಿರಿ. ನಿಮ್ಮ ದೇವರಾದ ಯೆಹೋವನೇ ನಮ್ಮ ಸಂಗಡ ಇರುತ್ತಾನಲ್ಲ, ಆತನು ನಮ್ಮನ್ನು ಕೈ ಬಿಡುವುದಿಲ್ಲ, ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಎಂಬಂತ ಆ ವಾಗ್ದಾನ ಜನರಲ್ಲಿ ಇದ್ದರೂ ಕೂಡ ಆ ಜನರು ಏನು ಮಾಡಿದರು? ದೇವರ ಚಿತ್ತಕ್ಕೆ ಅವಿಧೇಯರಾದರು. ದೇವರು ಕೊಟ್ಟಂತ ಆಜ್ಞೆಗಳಿಗೆ ಅವಿಧೇಯರಾದರು. ಮಾಡಬಾರದು ಎಂಬಂತ ಆ ವಿಗ್ರಹಾರಾಧನೆಯನ್ನು ಅವರು ಯಥೇಚ್ಛವಾಗಿ ಮಾಡುತ್ತಾ ಬಂದರು. ಹಲ್ಲೆಲೂಯಾ. ದೇವರು ಅಸಹ್ಯ ಪಡುವಂಥದ್ದು ವಿಗ್ರಹಾರಾಧನೆ. ದೇವರ ವಾಕ್ಯದಲ್ಲಿ ಓದ್ತೇವೆ, ಮನುಷ್ಯನ ಮೂರ್ತಿಯನ್ನು ಮಾಡಿಕೊಂಡು ಆರಾಧನೆ ಮಾಡಬಾರದು, ಮನುಷ್ಯನ ರೂಪವನ್ನು ಆರಾಧನೆ ಮಾಡಬಾರದು ಎಂಬುದು ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ವಿವರಿಸುತ್ತದೆ. ದೇವರು ಬಹಳ ಕೋಪಗೊಳ್ಳುವನಾಗ್ತಾನೆ ವಿಗ್ರಹಾರಾಧನೆ ಮಾಡುವವರನ್ನು ನೋಡಿ. ತಿಳಿಯದೆ ಮಾಡುವಂಥ ಜನರಿಗೆ ಆತನು ಕ್ಷಮೆಯನ್ನು ಕೊಡುವನಾಗಿದ್ದಾನೆ. ತಿಳಿದು ಮಾಡುವವರು ಶಾಪಕ್ಕೆ ಒಳಗಾಗ್ತಾರೆ, ಅವರು ಅಡವಿಯಲ್ಲಿ ನಾಶವಾದರೆಂಬುದಾಗಿ ನಾವಲ್ಲಿ ಓದ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಇಲ್ಲಿ ದೇವರ ವಾಗ್ದಾನಗಳು ಏನೇನಿದೆ, ಯಾಕೆ ಭಕ್ತರು ಆ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದರು? ವಾಗ್ದಾನಗಳು ಗೊತ್ತಿದ್ದರೂ ಕೂಡ ಭಕ್ತರು ಪ್ರಾರ್ಥನೆ ಮಾಡಿದರು. ಯಾಕಂದರೆ ದೇವರ ವಾಗ್ದಾನ ಏನಾಗಿದೆ, ನಿಮ್ಮನ್ನು ಇವತ್ತು ಧೈರ್ಯಪಡಿಸುವುದಕ್ಕಾಗಿ ನಾನು 2 ವಾಕ್ಯಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಹೀಗಿದೆ, ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ. ದೇವರ ವಾಗ್ದಾನ ಇದು. ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ, ಹೆಚ್ಚಿನದನ್ನು ಆಸೆ ಪಡಬೇಡಿರಿ. ದುರಾಶೆ ನಿಮಗೆ ಬೇಡ.
ನಿಮಗೆ ಏನಿದೆಯೋ ಅದರಲ್ಲಿ ತೃಪ್ತರಾಗಿರಿ. ಗಂಜಿ ಊಟ ಮಾಡ್ತಿದ್ದೀರಾ, ಚಿಕನ್ ತಿಂತಿದ್ದೀರಾ, ಬಿರಿಯಾನಿ ತಿಂತಿದ್ದೀರಾ, ಏನು ತಿಂತಿದ್ದೀರೋ, ಯಾವ ರೀತಿ ನಿಮ್ಮ ಡ್ರೆಸ್ ಇದೆಯೋ, ದೇವರು ಏನೇನು ಉತ್ತಮವಾದದನ್ನು ಕೊಟ್ಟಿದ್ದಾನೋ ಅವುಗಳಲ್ಲಿಯೇ ತೃಪ್ತರಾಗಿರಿ. ಬೇಡವಾದ ಸಂಗತಿಗಳಿಗೆ ಆಸೆ ಪಡಬೇಡಿರಿ. ಹಳೆ ಒಡಂಬಡಿಕೆ ಕಾಲದಲ್ಲಿ ಇಸ್ರಾಯೇಲರು ಬೇಡವಾದ ಆಸೆಗಳನ್ನು ಅವರು ಅಪೇಕ್ಷಿಸಿದರು. ಊಟಕ್ಕಾಗಿ ಅವರು ಗುಣಗಿಟ್ಟಿದರು. ನಮಗೆ ಮಾಂಸ ಬೇಕು, ನಮಗೆ ಈರುಳ್ಳಿ ಬೇಕು, ನಮಗೆ ಬೆಳ್ಳುಳ್ಳಿ ಬೇಕು, ನಮಗೆ ಅದು ಬೇಕು, ಇದು ಬೇಕು, ಕರ್ಬೂಜ ಬೇಕು, ಸೌತೆಕಾಯಿ ಬೇಕು, ಬೆಳ್ಳುಳ್ಳಿ ಬೇಕು ಎಂಬಂಥ ವಿಷಯಗಳನ್ನು ಅವ್ರು ಏನು ಮಾಡಿದರು? ಗುಣಗುಟ್ಟಿರೋದೆಲ್ಲ ಏನು ಇಲ್ಲ ಇಲ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂಥವರು ಹೊಟ್ಟೆ ತುಂಬ ವಾಂತಿ ಬರುವ ಹಾಗೆ ದೇವರು ಮಾಂಸವನ್ನು ಕೊಟ್ಟು ತಿನ್ನಿಸಿ ಅನೇಕರು ಆ ಅರಣ್ಯದಲ್ಲಿ ಸತ್ತರೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಓದ್ತೇವೆ. ವಾಂತಿ ಮಾಡಿ ಸತ್ತರಂತೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಏನು ಹೇಳ್ತದೆ? ನಿಮಗಿರುವುಗಳಲ್ಲಿ ನೀವೇನಾಗಿರಬೇಕು? ತೃಪ್ತರಾಗಿರಿ. ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಇದು ದೇವರ ವಾಗ್ದಾನ. ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ನಾಳೆಗಾಗಿ ಚಿಂತೆ ಮಾಡಬೇಡ್ರಿ. ಆಕಾಶದ ಪಕ್ಷಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವು ಏನು ಚಿಂತೆ ಇಲ್ಲ. ಅವುಗಳಿಗೆ ನಾನು ಹೊತ್ತಿಗೆ ಆಹಾರವನ್ನು, ಕಾಳು ಕಡ್ಡಿಗಳನ್ನು, ವಾಸ ಮಾಡಲಿಕ್ಕೆ ಗೂಡುಗಳನ್ನು ನಾನು ಕೊಟ್ಟಿರುವಾಗ ನಿಮ್ಮನ್ನು ಅದಕ್ಕಿಂತಲೂ ಹೆಚ್ಚಾಗಿ ನಾನು ನಿಮ್ಮನ್ನು ಪೋಷಿಸುವ ದೇವರು ನಾನು ಆಗಿದ್ದೇನೆ. ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ ದೇವರು ನಮ್ಮನ್ನು ಇವತ್ತು ಎಚ್ಚರಿಸ್ತಾ ಇದ್ದಾನೆ. ಪ್ರಿಯರೇ, ನಾವು ಪ್ರಾರ್ಥನೆ ಮಾಡಬೇಕು. ಹಾಲೆಲೂಯ. ಭಕ್ತರಾಗಿದ್ದರೂ ಕೂಡ ನಾವು ಪ್ರಾರ್ಥನೆ ಮಾಡಲೇಬೇಕು. ಹಾಲೆಲೂಯ. ಯಾಕಂದರೆ ನಾವು ಕ್ಷಣ ಕ್ಷಣಕ್ಕೂ ಬಿದ್ದು ಹೋಗುವರಾಗಿದ್ದೇವೆ. ದೇವರ ವಾಗ್ದಾನಗಳನ್ನು ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡಲೇಬೇಕು. ಈ ದೇಹವು ನಮ್ಮ ಆತ್ಮವನ್ನು ರಕ್ಷಿಸುವಂಥ ಒಂದು ಮನೆಯಾಗಿದೆ, ಒಂದು ಗುಡಾರವಾಗಿದೆ. ನಮ್ಮ ಆತ್ಮ ರಕ್ಷಣೆಗೋಸ್ಕರ ಈ ದೇಹ ಕೊಟ್ಟಿದ್ದಾನೆ. ಈ ದೇಹ ಯಾಕೆ ಕೊಟ್ಟಿದ್ದಾನೆ? ನಮ್ಮ ಆತ್ಮ ರಕ್ಷಣೆಗೋಸ್ಕರ. ಹಾಲೆಲೂಯ. ನಾವೆಲ್ಲರೂ ರಕ್ಷಣೆಗೋಸ್ಕರ ಒಂದು ಮನೆಯನ್ನು ಕಟ್ಕೊಳ್ತೇವೆ. ಅದರಲ್ಲಿ ಸೇಫಾಗಿ ಮಳೆಯಿಂದ, ಗಾಳಿಯಿಂದ, ಬಿಸಿಲಿನಿಂದ ರಕ್ಷಿಸಿಕೊಳ್ಳುವುದಕ್ಕಾಗಿ ಮನೆಯಲ್ಲಿ ವಾಸ ಮಾಡ್ತೇವೆ. ಅದೇ ರೀತಿಯಲ್ಲಿ ಈ ಆತ್ಮ ಯಾವುದೇ ಬಿರುಗಾಳಿಯಿಂದಾಗಲಿ, ಯಾವುದೇ ಶೋಧನೆಗಳಿಂದಾಗಲಿ, ಯಾವುದೇ ಪಾಪದ ಕೃತ್ಯಗಳಿಂದಾಗಲಿ ಈ ಆತ್ಮ ಅದಕ್ಕೆ ಬೀಳದ ಹಾಗೆ ಈ ದೇಹವನ್ನು ಕೊಟ್ಟಿದ್ದಾನೆ. ಪ್ರಿಯರೇ, ಈ ದೇಹದ ಮೂಲಕವಾಗಿ ಮಾಡುವಂಥ ಎಲ್ಲ ಪ್ರತಿಯೊಂದೊಂದು ಕಾರ್ಯಗಳಿಗೆ ಒಂದು ದಿನ ನ್ಯಾಯ ತೀರ್ಪು ನಿಮ್ಮ ಆತ್ಮಕ್ಕಿದೆ. ಹಾಲೆಲೂಯ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ದೇವರ ಆಜ್ಞೆಗಳನ್ನು, ದೇವರ ವಾಗ್ದಾನಗಳನ್ನು ಹಿಡ್ಕೊಂಡು ನೀವು ಪ್ರಾರ್ಥಿಸಿರಿ. ಒಬ್ಬ ಭಕ್ತನು ಪ್ರಾರ್ಥನೆ ಮಾಡಲೇಬೇಕು. ನಾನು ನೀತಿವಂತನು, ಆಲಯಕ್ಕೆ ಹೋಗುವವನು, ನಾನು ದೇವರ ವಾಕ್ಯವನ್ನು ಪ್ರಸಂಗಿಸುವವನು ಎಂಬುದಾಗಿ ಹೇಳಿದರೆ ಸಾಕಾಗದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನನ್ನು ಕಾಪಾಡು, ನನ್ನನ್ನು ಧಿಕ್ಕರಿಸಬೇಡ, ನನ್ನನ್ನು ಕೈ ಬಿಡಬೇಡ, ನನ್ನ ದೂರವಾಗಿರಬೇಡ ಸ್ವಾಮಿ, ನನ್ನನ್ನು ರಕ್ಷಿಸಿ ಎಂಬುದಾಗಿ ಭಕ್ತ ಮಾಡುವುದು ಬಹಳ ಅಗತ್ಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಓದ್ತೇವೆ ನಾವು, ಕೈ ಬಿಡುವುದಿಲ್ಲ, ಎಂದಿಗೂ ತೊರೆದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ದೇವರು ತಾನೇ ಹೇಳಿದ್ದಾನೆ. ಇದು ಒಂದು ವಿಶೇಷ ವಾಗ್ದಾನ. ನಾವು ಪ್ರಾರ್ಥನೆ ಮಾಡುವ ಹೀಗೆ ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನ ವಾಗ್ದಾನ ಎಷ್ಟು ಬಲವುಳ್ಳದ್ದು. ನೀನು ತಾನೇ ಹೇಳಿದ್ದಿ, ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ನಾನು ಎಂದಿಗೂ ನಿಮ್ಮನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ ಹೇಳಿದೆಯಲ್ಲ ಸ್ವಾಮಿ. ನನ್ನನ್ನು ರಕ್ಷಿಸು, ನನ್ನನ್ನು ಕಾಪಾಡು. ಹಲ್ಲೆಲೂಯಾ. ನನ್ನನ್ನು ಮುಪ್ಪಿನ ಕಾಲದವರೆಗೂ ನನ್ನನ್ನು ನೀನು ಹೊತ್ತು ಸಾಕು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಲೇಬೇಕಾಗಿದೆ. ಯಾಕಂದರೆ ಕಠಿಣ ದಿವಸಗಳು ನಮ್ಮ ಮುಂದೆ ಇದೆ. ಕಠಿಣ ದಿವಸಗಳು ನಮ್ಮ ಮುಂದೆ ಇದೆ. ಯಾವ ದಿವಸಗಳು, ಯಾವ ರೀತಿಯಲ್ಲಿ ವಾತಾವರಣವಾಗಿರಬಹುದು, ಸರ್ಕಾರದ ಆಜ್ಞೆಗಳಾಗಿರಬಹುದು, ಎಂಥದೇ ಪರಿಸ್ಥಿತಿಗಳಾಗಿರಬಹುದು, ನಮ್ಮ ಮುಂದೆ ಬಂದರೂ ನಾವು ಈ ವಾಗ್ದಾನಗಳನ್ನು ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯಗಳಲ್ಲಿ, ನಮ್ಮ ಹೃದಯ ಎಂಬ ಹಲಿಗೆ ಮೇಲೆ ಬರೆದಿಟ್ಟುಕೊಂಡು ನಾವು ಪ್ರಾರ್ಥಿಸಲೇಬೇಕು. ಪ್ರಿಯರೇ, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಓದ್ತೇವೆ ನಾವು, ನಿಮಗಿರುವುಗಳ ತೃಪ್ತರಾಗಿರಿ, ಹೆಚ್ಚಿನದನ್ನು ಅಪೇಕ್ಷೆ ಪಡಬೇಡ್ರಿ. ಹಲ್ಲೆಲೂಯ. ನಾವು ಯಾವುದು ತೆಗೆದುಕೊಂಡು ಹೋಗುವುದಿಲ್ಲ, ಯಾವುದನ್ನು ತೆಗೆದುಕೊಂಡು ಹೋಗುವುದಿಲ್ಲ. ಇರುವಷ್ಟು ಕಾಲ, ಜೀವಿತರ ಸಂಖ್ಯೆ ಇರುವಷ್ಟು ಕಾಲ ನಮಗೇನು ಬೇಕು ಅಷ್ಟನ್ನು ಮಾತ್ರ ಅಪೇಕ್ಷೆ ಪಡಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ಹಲ್ಲೆಲೂಯ. ಇರುವುಗಳಲ್ಲಿ ತೃಪ್ತರಾಗಿರ್ರಿ. ತೃಪ್ತಿ ಜೀವಿತ ಮನುಷ್ಯರಲ್ಲಿ ಇಲ್ಲ. ಹಲ್ಲೆಲೂಯ. ತೃಪ್ತಿ ಜೀವಿತ ಮನುಷ್ಯನಲ್ಲಿ ಇಲ್ಲ. ಹಲ್ಲೆಲೂಯ. ಗೇಣು ಹೊಟ್ಟೆಗಾಗಿ, ಚೋಟದ ಬಟ್ಟೆಗಾಗಿ ನಾವು ಎಷ್ಟು ಕಷ್ಟಪಡ್ತಾ ಇದ್ದೇವೆ. ಹಗಲು ರಾತ್ರಿ ದುಡಿತೇವೆ, ಬೆಳಿಗ್ಗೆ ಬೇಗ ಹೇಳ್ತೇವೆ. ಹಲ್ಲೆಲೂಯ. ರಾತ್ರಿ ಕೆಲವು ಸಲ ನಿದ್ರೆ ಬರುವುದಿಲ್ಲ.
ಹೇಗೆ ಸಂಪಾದಿಸಲಿ, ಯಾವ ರೀತಿ, ಯಾವ ಮಾರ್ಗದಲ್ಲಿ ಹೋಗಲಿ, ಏನು ಕೆಲಸ ಮಾಡಲಿ ಎಂಬುದಾಗಿ ಚಿಂತಿಸಿ ನಾವು ಸಮಯವನ್ನು ಕಳೆಯುವರಾಗಿದ್ದೇವೆ. ಆದರೆ ದೇವರ ವಾಕ್ಯ ಹೇಳ್ತದೆ, ನೀನು ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ. ದೇವರು ಕೈ ಬಿಡುವುದಿಲ್ಲ ಎಂಬುದಾಗಿ ಹೇಳಿದಂಥ ದೇವರು, ಆತನು ಕೈ ಬಿಡುವುದಿಲ್ಲ. ನಿಮಗೇನು ಬೇಕೋ ಆತನಿಗೆ ಗೊತ್ತುಂಟು. ಆತನು ನಿಮ್ಮ ಎಲ್ಲ ಕೊರತೆಗಳನ್ನು ಆತನು ನೀಗಿಸುತ್ತಾನೆ. ಹಾಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಅದೇ 6ನೇ ವಾಕ್ಯದಲ್ಲಿ, ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ, ಕರ್ತನು ನನ್ನ ಸಹಾಯಕನು, ನಾನು ಭಯಪಡೆನು. ಹಾಲೆಲೂಯ. ಇಲ್ಲಿ ಇದು ವಾಗ್ದಾನ. ಇಲ್ಲಿ ಭಕ್ತನು ಹೇಳ್ತಾ ಇದ್ದಾನೆ, ಕರ್ತನನ್ನ ಸಹಾಯಕನು, ಯಾಕೆ ಚಿಂತೆ ಮಾಡ್ತೀರಾ, ನಾನು ಭಯ ಪಡುವುದಿಲ್ಲ ಎಂಬುದಾಗಿ. ಹಾಲೆಲೂಯ. ನಮ್ಮ ಪ್ರಾರ್ಥನೆಯಲ್ಲಿ ಈ ವಾಗ್ದಾನದ ವಚನಗಳು ನಮ್ಮ ಬಾಯಲ್ಲಿ ಇರಬೇಕು. ನಾವೇನೇನೋ ಪ್ರಾರ್ಥನೆ ಮಾಡ್ತೇವೆ, ಹಾಲೆಲೂಯ, ಏನೇನೋ ಪ್ರಾರ್ಥನೆ ಮಾಡ್ತೇವೆ. ಈ ಪ್ರಾರ್ಥನೆಗಳು ನಾವು ಎಂದಿಗೂ ಮಾಡುವುದಿಲ್ಲ. ವಾಗ್ದಾನ ವಚನಗಳನ್ನು ಹಿಡ್ಕೊಂಡು ನಾವು ಪ್ರಾರ್ಥಿಸಬೇಕು. ಸುಮ್ಮನೆ ಪ್ರಾರ್ಥಿಸೋದ್ರಿಂದ ಏನು ಪ್ರಯೋಜನವಿಲ್ಲ. ನೀನು ಇಂಥವನು, ಆತನನ್ನು ನಾವು ಮೇಲಕ್ಕೆ ಎತ್ತಬೇಕಾಗ್ತದೆ. ಆತನ ಗುಣಲಕ್ಷಣಗಳು, ಆತನ ಪರಾಕ್ರಮ, ಆತನ ಮಹಿಮೆ, ಆತನ ಕಾರ್ಯಗಳು ಎಲ್ಲವನ್ನು ಮೇಲಕ್ಕೆ ಎತ್ತುತ್ತಾ ನಾವು ಆತನಿಂದ ಸಹಾಯಗಳನ್ನು ಹೊಂದಿಕೊಳ್ಳಬೇಕು ಪ್ರಿಯರೇ. ಹಾಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ನನ್ನ ಸಹಾಯಕನು, ಭಯಪಡೆನು. ಮನುಷ್ಯರು ನನಗೆ ಏನು ಮಾಡಾನು ಎಂದು ಧೈರ್ಯದಿಂದ ನಾವು ಹೇಳಬಲ್ಲೆವು. ಇದು ದೇವರ ವಾಕ್ಯ ಹೇಳ್ತಾ ಇದೆ. ಬೈಬಲ್ ತೆಗೆದು ಓದುವುದಾದರೆ ನಿಮಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಎಂದು ಹೇಳಬಲ್ಲೆವು. ಯಾಕೆ? ನಾವು ಆತನಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತೇವೆ. ಈ ರೀತಿ ಪ್ರಾರ್ಥನೆ ಮಾಡುವಾಗ ನಾವು ಖಂಡಿತವಾಗಿಯೂ ದೇವರಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋರಾಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಒಂದು ಕಂಡೀಷನ್ಸ್, ಒಂದೇ ಕಂಡೀಷನ್ ಅಲ್ಲ, ತುಂಬ ಕಂಡೀಷನ್ಸ್ ದೇವರು ಇಟ್ಟಿದ್ದಾನೆ. ನೀವು ಭಕ್ತರಾಗಿದ್ದರೂ ಕೂಡ ನಿಮಗೂ ಕಂಡೀಷನ್ಸ್ ಇದೆ. ಮೊದಲನೇದಾಗಿ ಹೇಳಿದೆ, ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಈಗ ತಾನೇ ಓದಿದೆವು, ಅದೆಲ್ಲ ಕಂಡೀಷನ್ಸ್. ದೇವರಿಂದ ನಿಮಗೆ ಪ್ರಾರ್ಥನೆಗೆ ಉತ್ತರ ಸಿಗಬೇಕಾದ್ರೆ ಅದೆಲ್ಲ ಕಂಡೀಷನ್ಸ್. ಏನದ ಕಂಡೀಷನ್ಸು? ಕುಡಿಕತನ, ದುಂದೌತನ, ಜಾರತ್ವ, ಯಾವುದಿದೆ ಅದೆಲ್ಲವೂ ಕೂಡ ನಮ್ಮಿಂದ ದೂರವಾಗಬೇಕು. ಅಲ್ಲೆಲ್ಲೂಯ. ಒಬ್ಬ ಭಕ್ತನಲ್ಲಿ ಇದೆಲ್ಲ ಕಾರ್ಯಗಳಿಟ್ಟುಕೊಂಡು ನಾವು ಎಷ್ಟೇ ವಾಗ್ದಾನಗಳಿಟ್ಟುಕೊಂಡು ಪ್ರಾರ್ಥನೆ ಮಾಡಿದರೂ ಉತ್ತರ ಸಿಗುವುದಿಲ್ಲ. ಅಲ್ಲೆಲ್ಲೂಯ. ಅರ್ಥ ಆಗ್ತಿದೆಯಲ್ವಾ? ನೀವೆಲ್ಲ ಮೌನವಾಗಿ ಕೇಳೋದ್ರಿಂದ ನೀವು ಏನು ನನಗೆ ಅರ್ಥ ಆಗೋದಿಲ್ಲ. ಅಲ್ಲೆಲ್ಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಈ ಕಂಡೀಷನ್ಸ್ ನಮ್ಮ ಸನ್ನಿಧಿಯಲ್ಲಿ ಇಟ್ಟಿದ್ದಾನೆ. ಹೊಸ ಒಡಂಬಡಿಕೆಯಲ್ಲಿ, ಹಳೆ ಒಡಂಬಡಿಕೆಯಲ್ಲಿ ಏನು ಕಂಡೀಷನ್ ಇಟ್ಟಿದ್ದಾನೆ ನೋಡೋಣ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರ. ಯೆಹೂಷನ ಪುಸ್ತಕ 1ನೇ ಅಧ್ಯಾಯ, ಯೆಹೂಷವನು 1, 5ರಿಂದ 9 ವಾಕ್ಯಗಳು ಓದ್ರಿ. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ಓದಿ. ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಯಾಕೆಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು. ಇದೆಲ್ಲ ದೇವರು ಕೊಟ್ಟಿರುವಂತ ಕಂಡೀಷನ್ಸ್. ಈಗ ಓದ್ತಿರೋದು ಕಂಡೀಷನ್ಸ್. ಅಂದ್ರೆ ಏನು ಕಂಡೀಷನ್ಸ್? ಅಂದ್ರೆ ಕಂಡೀಷನ್ಸ್ ಅಂದ್ರೆ ಏನು? ಆಜ್ಞೆಗಳು, ಖಂಡಿತವಾಗಿರುವಂಥ ರೂಲ್ಸ್ಗಳು, ರೆವಲೇಷನ್ಸ್ಗಳು. ನಾವೇನು ಮಾಡ್ತಾ ಇದ್ದೇವೆ ಅದನ್ನು ಅನುಸರಿಸಬೇಕೆಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? ನನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲು ಇರುವೆನು. ಇರ್ತೇನೆ, ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನ ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯವಾಗಿರು. ನಾನೇ ದೇವರು, ನಾನು ಎಲ್ಲದಕ್ಕೂ ನಿಮಗೆ ಸಹಾಯ ಮಾಡ್ತೇನೆ. ಆದರೆ ಮುಂದೆ ಓದಿ. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ. ಆದರೆ ಬಹಳ ಸುಂದರವಾಗಿದೆ. ಇಲ್ಲಿ ಒಂದೇ ಒಂದು ವರ್ಡ್ ಬಹಳ ಅರ್ಥವನ್ನು ಕೊಡುತ್ತದೆ. ಆದರೆ ನಾನು ನಿಮ್ಮ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ, ನಾನು ನಿಮ್ಮ ಸ್ಥಿರಚಿತ್ತನಾಗಿರು, ಧೈರ್ಯವಾಗಿರು ಅಂತ ಹೇಳಿದಂಥ ದೇವರು ಅಲ್ಲಿ ಆದರೆ ಏನಾಗಿರಬೇಕು? ಮುಂದೆ ಓದಿ, ಇನ್ನೊಂದ್ಸಲ ಓದಿ. ಆದರೆ ನನ್ನ ಸೇವಕ, ಯಾಕೆಂದರೆ ಈ ಜನರ
ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನ ಮಾಡಿಕೊಡಬೇಕು. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು, ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಹಲ್ಲೆಲೂಯಾ. ಮೋಶೆ ಏನ್ ಹೇಳ್ತಾ ಇದ್ದಾನೆ? ನೀನು ಎಡಕ್ಕಾದರೂ ಬಲಕ್ಕಾದರೂ ತಿರುಗಬೇಡ. ಧರ್ಮೋಪದೇಶದಲ್ಲಿ ಬರೆದಿರುವಂತ, ಧರ್ಮಶಾಸ್ತ್ರದಲ್ಲಿ ಬರೆದಿರುವಂತ ಎಲ್ಲ ಆಜ್ಞೆಗಳನ್ನು ನೀನು ಕೈಕೊಂಡು ನಡೆ. ಹಲ್ಲೆಲೂಯಾ. ನೀನು ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಪೂರ್ಣ ಧೈರ್ಯದಿಂದಿರು. ಸ್ವಲ್ಪ ಧೈರ್ಯ ಅಲ್ಲ. ನೀನು ಯಾವಾಗ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತೀಯೋ, ಯಾವಾಗ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತೀವೋ, ಆಗ ದೇವರು ನಮ್ಮ ಸಂಗಡ ಇರ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಎಲ್ಲ ದುಷ್ಟತ್ವವನ್ನು ನೀಗಿಸಿ, ಎಲ್ಲ ಅಪವಿತ್ರವಾದಂಥ ಕಾರ್ಯಗಳನ್ನು ದೂರ ಮಾಡಿ, ಅಶುದ್ಧತ್ವಕ್ಕೆ ಕಾರಣವಾಗಿರುವಂಥ ಎಲ್ಲ ಸಂಗತಿಗಳನ್ನು ದೂರ ಮಾಡಿ ನಾವು ದೇವರ ಸನ್ನಿಧಿಯಲ್ಲಿ ವಾಗ್ದಾನಗಳನ್ನು ಹಿಡ್ಕೊಂಡು ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿಯೂ ಆತನು ವಾಗ್ದಾನ ಕೊಟ್ಟ ಹಾಗೆ ಆತ ನಮ್ಮ ಸಂಗಡ ಇರ್ತಾನೆ. ಆತನು ನಮ್ಮ ಜೊತೆಯಲ್ಲಿರ್ತಾನೆ. ಆತ ನಮ್ಮನ್ನು ಧೈರ್ಯ ಪಡಿಸ್ತಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಆತನು ಕೈ ಬಿಡುವುದಿಲ್ಲ ಪ್ರಿಯರೇ. ನಾವು ಅನೀತಿವಂತರಾಗಿ ತಪ್ಪುಗಳನ್ನು ಮಾಡುತ್ತಾ ನಮ್ಮ ಕಣ್ಣಿನಿಂದಲೋ, ನಮ್ಮ ಬಾಯಿಯಿಂದಲೋ, ಕಿವಿಯಿಂದಲೋ, ಕೈಗಳಿಂದಲೋ, ಕಾಲುಗಳಿಂದಲೋ ಮಾಡಬಾರದಂಥ ಕಾರ್ಯಗಳನ್ನು ಈ ದೇಹದ ಮೂಲಕವಾಗಿ ಆತ್ಮಕ್ಕೆ ನಾವು ನಷ್ಟ ಮಾಡಿಕೊಳ್ಳುತ್ತಾ ಇರುವಂಥ ಆ ಕಾರ್ಯಗಳನ್ನು ಮಾಡುವುದಾದರೆ ಖಂಡಿತವಾಗಿಯೂ ವಾಗ್ದಾನಗಳು ಹಿಡ್ಕೊಂಡು ಎಷ್ಟು ಪ್ರಾರ್ಥನೆ ಮಾಡಿದರೂ ದೇವರು ಪ್ರಾರ್ಥನೆಯನ್ನು ಕೇಳುವುದಿಲ್ಲ. ಭಕ್ತರು ಪ್ರಾರ್ಥನೆ ಮಾಡಿದರು, ತಮ್ಮನ್ನು ತಾವು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿದರು. ಹಲ್ಲೆಲೂಯಾ. ಇಲ್ಲಿ ಓದ್ತೇವೆ ನಾವು, ಪೂರ್ಣ ಧೈರ್ಯದಿಂದಿರು, ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ, ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ನಿನಗೆ ಜಯ ಸಿಗ್ತದೆ. ನಿನಗೆ ಕೆಲಸವಿಲ್ಲವೋ, ನಿನಗೆ ಮನೆ ಇಲ್ಲವೋ, ನಿನ್ನ ಮಕ್ಕಳ ಮದುವೆ ಆಗಬೇಕಾ, ನಿನಗೆ ಏನು ಬೇಕು, ಮಕ್ಕಳು ಬೇಕಾ, ಮದುವೆ ಆಗಬೇಕಾ, ಎಲ್ಲ ಕಾರ್ಯಗಳಲ್ಲಿ ದೇವರು ಸಹಾಯವನ್ನು ಕೊಡುವಂಥ ದೇವರಾಗಿರ್ತಾನೆ. ಹಲ್ಲೆಲೂಯಾ. ದೇಶದಲ್ಲಿ ಉತ್ತಮ ಬೆಳೆ ಬೇಕಾ, ಹೊಲ ಗದ್ದೆ ಇರುವವರು ಬೆಳೆ ಬೇಕು ಅಂತ ಪ್ರಾರ್ಥಿಸ್ತಾರೆ. ಪ್ರಾರ್ಥನೆ ದೇವರು ಕೇಳಬೇಕಾದ್ರೆ ಆತನ ಮಾರ್ಗದಲ್ಲಿ ಫಸ್ಟ್ ಒಬ್ಬ ರೈತನು ನಡೆಯಬೇಕು, ದೇಶವು ನಡೆಯಬೇಕು. ಹಲ್ಲೆಲೂಯಾ. ರೈತನು ಪ್ರಾರ್ಥನೆ ಮಾಡ್ತಾನೆ. ನಾವು ರೈತರಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ, ಬೆಳೆಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಆದರೆ ದೇವರು ಬೆಳೆಯನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಆದರೆ ಧರ್ಮೋಪದೇಶದಲ್ಲಿ, ಅಂದರೆ ದೇವರು ಕೊಟ್ಟಂಥ ಆಜ್ಞೆಗಳನ್ನು ನಾವು ಕೈಕೊಂಡು ನಡೆದರೆ ಮಾತ್ರ ದೇಶಕ್ಕೆ ಸುಖ, ಸಂತೋಷ, ಸಮಾಧಾನ, ಬೆಳೆ, ಐಶ್ವರ್ಯ, ಸಮೃದ್ಧಿ ಎಲ್ಲವೂ ಆತನು ಕೊಡುವನಾಗಿದ್ದಾನೆ. ಇದರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಓದ್ತೇವೆ, ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿ ಇರಲಿ. ಅಂದರೆ ಆಗ ನಿನ್ನ ಬಾಯಲ್ಲಿರುವಂಥ ವಾಗ್ದಾನದ ವಾಕ್ಯಗಳು ನಮ್ಮ ಬಾಯಲ್ಲಿ ಇದ್ದು ನಾವು ಪ್ರಾರ್ಥಿಸಿದರೆ ದೇವರು ಖಂಡಿತವಾಗಿ ಉತ್ತರವನ್ನು ಆತನು ಕೊಡಲು ಶಕ್ತನಾಗಿದ್ದಾನೆ. ಹಗಲಿರಲು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡೆ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ. ನಿನ್ನ ಮಾರ್ಗಗಳು ಸಫಲವಾಗಬೇಕು. ನಿನ್ನ ಬಿಸ್ನೆಸ್ ಆಶೀರ್ವಾದವಾಗಬೇಕು. ನಿನ್ನ ಗರ್ಭಕ್ಕೆ ಫಲ ಬೇಕು. ಹಲ್ಲೆಲೂಯಾ. ನಿಮ್ಮ ರೋಗಗಳು ಗುಣವಾಗಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಠಿಣವಾದ ರೋಗಗಳು ಗುಣವಾಗಬೇಕಾದರೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯಿರಿ. ನಿಮ್ಮನ್ನು ನೀವು ದೇವರಿಗೆ ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡಿರಿ. ಆಗ ನೀವು ಕೃತಾರ್ಥರಾಗ್ತೀರಾ. ನಿಮ್ಮ ಯಾವುದೇ ಕಠಿಣ ಪರಿಸ್ಥಿತಿಗಳನ್ನು ದೇವರು ಅದನ್ನು ಲಯ ಮಾಡುವನಾಗಿದ್ದಾನೆ, ಅದನ್ನು ನಾಶ ಮಾಡುವನಾಗಿದ್ದಾನೆ. ಸುಖಕರವಾದ ಜೀವಿತವನ್ನು ಆತನು ಕೊಡುವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನಗೆ ಬೇಕಾದ್ದನ್ನು ನಾನು ಪ್ರಾರ್ಥಿಸಿ ಬೇಡಿಕೊಳ್ತಾ ಇದ್ದೇನೆ. ಬೇಡುವುದಕ್ಕಿಂತ ಮುಂಚಿತವಾಗಿ ನಾವು ಯಾವಾಗಲೂ ಪ್ರಾರ್ಥನೆ ಮಾಡ್ತೇನೆ, ದೇವರೇ, ನನ್ನಿಂದ ನಿನಗೇನಾದರೂ ಅವಮಾನವಾಗಿದ್ದರೆ, ನನ್ನ ನಡೆನಡೆ ಕ್ರಿಯೆಗಳಿಂದ ನಿನ್ನ ನಾಮಕ್ಕೆ ಏನಾದರೂ ಅಪಜಯವಾಗಿದ್ದರೆ ದಯವಿಟ್ಟು ಸ್ವಾಮಿ ನನ್ನನ್ನು ಕ್ಷಮಿಸು. ನನ್ನನ್ನು ನಿನ್ನ ಮಗಳನ್ನಾಗಿ ನೀನು ಮಾಡಿದ್ದೆ ನಿಜ. ಆದರೆ ಇವತ್ತು ನಾನು ಪ್ರಾರ್ಥಿಸ್ತೇನೆ, ನನ್ನ ಕಣ್ಣಿನಿಂದಾಗಲಿ, ನನ್ನ ಬಾಯಿಯಿಂದಾಗಲಿ, ನನ್ನ ಕ್ರಿಯೆಗಳಿಂದಾಗಲಿ ಏನಾದರೂ ತಪ್ಪು ದೋಷಗಳು ನಿನ್ನ ಕಣ್ಣಿಗೆ ಬರುವುದಾಗಿದ್ದರೆ ತಂದೆ ನನ್ನನ್ನು ಕ್ಷಮಿಸಿ ಎಂಬುದಾಗಿ ನಾನು ಯಾವಾಗಲೂ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಯಾಕಂದರೆ ಮನುಷ್ಯನೇ ಅವನು ಕ್ಷಣ ಕ್ಷಣಕ್ಕೂ ಬಿದ್ದು ಹೋಗುವನು. ಭಕ್ತರು ಪ್ರಾರ್ಥನೆ ಮಾಡಿದ್ದಾರೆ, ಅದೇ ರೀತಿ ನಾವು ಸಹ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ನಾನು ನಿನಗೆ ಆಜ್ಞಾಪಿಸಿದ್ದೇನೆಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ.
ಎಂಥ ಸುಮಧುರವಾಗಿರುವಂಥ ಆಶೀರ್ವಾದದ ವಾಗ್ದಾನದ ಮಾತುಗಳು ಇಲ್ಲಿ ಬರೆಯಲ್ಪಟ್ಟಿದೆ. ಇದು ಒಂದು ವೇಳೆ ಯೆಹೋಶುವನಿಗೆ ಆತನು ಮೋಶೆ ಮೂಲಕವಾಗಿ ತಿಳಿಸಿದಂಥ ಮಾತಾಗಿರಬಹುದು. ಹಲ್ಲೆಲೂಯಾ. ಇವತ್ತು ದೇವರ ವಾಕ್ಯ ನಮ್ಮನ್ನು ಇವತ್ತು ಎಚ್ಚರಿಸ್ತಾ ಇದೆ. ನಮಗೆ ಆಶೀರ್ವಾದ ಬೇಕು, ನಿಜ. ನಾವು ಯಾವಾಗಲೂ ಬೇಡ್ಕೊಳ್ತೇವೆ, ನಮಗೆ ನನ್ನನ್ನು ಆಶೀರ್ವದಿಸು, ನನ್ನ ಕುಟುಂಬವನ್ನು ಆಶೀರ್ವದಿಸು, ನನ್ನ ಮಕ್ಕಳನ್ನು ಆಶೀರ್ವದಿಸು, 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 ಆಶೀರ್ವದಿಸು. ಆದರೆ ಆಶೀರ್ವಾದ ಹೊಂದಿಕೊಳ್ಳಬೇಕಾದರೆ ಅದರ ಹಿಂದಿರುವಂಥ ಗುಟ್ಟುಗಳು ಇಲ್ಲಿದೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರ. ಆತನ ಆಜ್ಞೆಗಳನ್ನು ಕೈಕೊಂಡು ನಡಿಬೇಕು. ಎಡಕ್ಕಾದರೂ ಬಲಕ್ಕಾದರೂ ತಿರುಗಬೇಡ. ಅಲ್ಲಿ ಏನು ಸಿಗ್ತದೆ, ಇಲ್ಲಿ ಏನು ಸಿಗ್ತದೆ, ಇಲ್ಲಿ ಹೋದರೆ ಏನು ಸಿಗ್ತದೆ, ಅಲ್ಲಿ ಹೋದರೆ ಏನು ಸಿಗ್ತದೆ. ಒಂದೇ ವಾಕ್ಯ, ಒಂದೇ ಸತ್ಯವೇದ, ಬೋಧಿಸುವುದೆಲ್ಲ ವಾಕ್ಯಗಳು ಒಂದೇ ಆಗಿದೆ. ನೀವು ನಂಬಬೇಕಷ್ಟೇ, ಆಜ್ಞೆಗಳನ್ನು ಕೈಕೊಂಡು ನಡಿಬೇಕಷ್ಟೇ. ಎಲ್ಲಿ ಹೋದರೂ ಹೇಳುವಂಥ ವಾಕ್ಯಗಳಿದೆ. ಹಲ್ಲೆಲೂಯಾ. ಎಷ್ಟೋ ಕೋಟಿ ವರ್ಷಗಳಿಂದ ಈ ವಾಕ್ಯವು ಸಾರಲ್ಪಡ್ತಾ ಇದೆ. ಆಗ ಈ ರೀತಿ ಸುಲಭವಾಗಿ ಬೈಬಲ್ಗಳಿರಲಿಲ್ಲ. ಸುರುಳಿಗಳ ಲೋಪಾದಿಯಲ್ಲಿ ದೇವರ ವಾಕ್ಯ, ಧರ್ಮಶಾಸ್ತ್ರ, ಹಳೆ ಒಡಂಬಡಿಕೆ ಪುಸ್ತಕ ಇತ್ತು. ಆಗಲಿಂದಲೂ ಬೋಧಿಸ್ತಾ ಬಂದಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದಿಯಲ್ಲಿ ವಾಕ್ಯವಿತ್ತು. ಎಲ್ಲಿತ್ತು ವಾಕ್ಯ? ಆದಿಯಲ್ಲಿ. ಆದಿ ಎಲ್ಲಿದೆ ನಮಗೆ ಗೊತ್ತಿಲ್ಲ. ಆದಿ ಯಾವಾಗ ಪ್ರಾರಂಭ ನಮಗೆ ಗೊತ್ತಿಲ್ಲ. ಆದಿಯಲ್ಲಿ ವಾಕ್ಯವಿತ್ತು. ಈ ವಾಕ್ಯವು ಕಾರ್ಯ ಈಗಲೂ ಮಾಡ್ತಾ ಇದೆ. ಆದಿಯಲ್ಲಿ ಮಾಡಿದಂಥ ಕಾರ್ಯ ಈಗಲೂ ಮಾಡ್ತಾ ಇದೆ. ಹಲ್ಲೆಲೂಯಾ. ಆದಿಯಲ್ಲಿ ಇದ್ದಂಥ ವಾಕ್ಯ ದೇವರಾಗಿತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ದೇವರೇ ನಮ್ಮ ಸನ್ನಿಧಿಯಲ್ಲಿದ್ದಾನೆ. ಹಲ್ಲೆಲೂಯಾ. ಕೃತಾರ್ಥನಾಗಬೇಕು, ಪೂರ್ಣ ಹೃದಯದಿಂದ ಆತನ್ನು ಪ್ರೀತಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ತೊರೆದು ಬಿಡುವುದಿಲ್ಲ. ನೀವು ಬೇಕಾದನ್ನು ಕೊಟ್ಟು ಆತನು ಸಾಕಿ ಸಲುವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ದೇವರು ನಮ್ಮ ಪ್ರಾರ್ಥನೆ ಹೇಗಿರಬೇಕು? ಬೇಡ್ಕೊಳ್ಬೇಕು. ಹೇಗಿರಬೇಕು? ವಾಗ್ದಾನಗಳನ್ನು ಹಿಡ್ಕೊಂಡು ನಮ್ಮನ್ನು ನಾವು ಪರಿಶುದ್ಧತೆಯಿಂದ ಇದ್ದೇವಾ ಇಲ್ಲವಾ ಎಂದು ಪರೀಕ್ಷೆ ಮಾಡಿಕೊಂಡು ವಾಗ್ದಾನಗಳನ್ನು ಹಿಡ್ಕೊಂಡು ಪ್ರಾರ್ಥಿಸಬೇಕು. ನಾವು ಶುದ್ಧರಾಗಿದ್ದೇವಾ, ಪರಿಶುದ್ಧತೆ ನಮ್ಮಲ್ಲಿ ಇದೆಯಾ ಎಂಬುದಾಗಿ ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ದೇವರ ವಾಕ್ಯಕ್ಕೆ ಸರಿಯಾಗಿ ನಡ್ಕೊಳ್ತಾ ಇದ್ದೇವಾ? ದೇವರ ವಾಕ್ಯ ನಾವು ನಾನಾ ವಿಧವಾಗಿ ಕೇಳಿದ್ದೇವೆ. ರಕ್ಷಣೆ ಹೊಂದಬೇಕಂತ ಗೊತ್ತಿದೆ. ಏನು ರಕ್ಷಣೆ ಅಂದರೆ, ಯಾವನ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ ಅವನು ಧನ್ಯನಂತ 32ನೇ ಕೀರ್ತನೆಯಲ್ಲಿ ಓದ್ತೇವೆ. ಅವನು ಧನ್ಯನು, ಪಾಪಗಳಿಂದ ವಿಮುಕ್ತಿ ಹೊಂದುವುದೇ ರಕ್ಷಣೆ. ಹಲ್ಲೆಲೂಯಾ. ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ, ಯಾವನ ದ್ರೋಹ ಪರಿಹಾರವಾಗಿದೆಯೋ ಅವನು ಧನ್ಯನು. ಹಲ್ಲೆಲೂಯಾ. ಈ ಧನ್ಯತೆ ನಮಗೆ ಬೇಕು. ನಾವು ಹೊಂದಿಕೊಂಡಿದ್ದೇವಾ? ನಮ್ಮನ್ನು ನಾವು ಯೋಚನೆ ಮಾಡಿಕೊಳ್ಬೇಕು. ಈ ರಕ್ಷಣೆ ಜೀವಿತ ನಾನು ಹೇಗೆ ಕಾಪಾಡಿಕೊಂಡಿದ್ದೇನೆ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಪರೀಕ್ಷಿಸಿಕೊಳ್ಳದೆ ವಾಗ್ದಾನಗಳನ್ನು ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿಯೂ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗುವುದಿಲ್ಲ, 100% ಸಿಗುವುದಿಲ್ಲ. ದೇವರು ಒಳ್ಳೆಯವನು, ಕನಿಕರವುಳ್ಳವನು, ಆತನು ಶಾಂತ ಗುಣವುಳ್ಳವನು, ನಿಜ. ಆದರೆ ನಮ್ಮನ್ನು ಪರೀಕ್ಷೆ ಮಾಡ್ತಾನೆ. ಯಾರನ್ನು? ದುಷ್ಟರನ್ನಲ್ಲ, ಭಕ್ತರನ್ನು. ಯಾರನ್ನು? ಭಕ್ತರನ್ನು ಆತನು ಪರೀಕ್ಷೆ ಮಾಡ್ತಾನೆ. ಯೋಬನು ಭಕ್ತನು, ಆತನನ್ನು ಪರೀಕ್ಷೆ ಮಾಡಿದನು ದೇವರು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪರೀಕ್ಷಿಸುವಾಗ ನಾವು ಪರೀಕ್ಷೆಯಲ್ಲಿ ಫೇಲ್ ಆಗಬಾರ್ದು, ಜಸ್ಟ್ ಪಾಸು ಆಗಬಾರ್ದು, ರ್ಯಾಂಕಿಂಗ್ ಬರಬೇಕು. ಹಲ್ಲೆಲೂಯಾ. ನಾವು ರ್ಯಾಂಕಿಗೆ ಹೋಗಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನು ಇಲ್ಲಿ ಭಕ್ತನು ಮೊದಲನೇದಾಗಿ ಪ್ರಾರ್ಥನೆ ಮಾಡಿದನು, ನನ್ನ ಕೈ ಬಿಡಬೇಡ, ಧಿಕ್ಕರಿಸಬೇಡ, ನನ್ನ ಬಲವು ಕುಂದಿದಾಗ ಕೈ ಬಿಡಬೇಡ ಅಂತೇಳಿ ಆತನು ಪ್ರಾರ್ಥನೆ ಮಾಡಿದನು. ನನ್ನಿಂದ ದೂರವಾಗಿರಬೇಡ ಎಂಬುದಾಗಿ ಪ್ರಾರ್ಥನೆ ಮಾಡಿದನು. ಮಾತ್ರವಲ್ಲ, ಕೀರ್ತನೆಗಳು 10:12 ಓದಿದೆವು, ಕುಗ್ಗಿದವನನ್ನು ಮರೆಯಬೇಡ ಎಂಬುದಾಗಿ. ಏನು? ಕುಗ್ಗಿದವನನ್ನು ಮರೆಯಬೇಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 74ನೇ ಕೀರ್ತನೆ 2ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ, ನೀನು ಹಿಂದಿನ ಕಾಲದಲ್ಲಿ ಸ್ವಕುಲವಾಗಿರಬೇಕೆಂದು ಬಿಡಿಸಿ ಸಂಪಾದಿಸಿಕೊಂಡ ನಿನ್ನ ಮಂಡಳಿಯನ್ನು ಜ್ಞಾಪಿಸಿಕೋ. ಹಿಂದಿನ ಕಾಲದಲ್ಲಿ
ಅಂದರೆ ಇಸ್ರಾಯೇಲ್ ಜನಾಂಗದ ಬಗ್ಗೆ ಇಲ್ಲಿ ಮಾತನಾಡುವಂಥ ಒಂದು ವಿಷಯವಾಗಿದೆ. ಹಿಂದಿನ ಕಾಲದಲ್ಲಿ ಸ್ವಕುಲವಾಗಿರಬೇಕೆಂದು ಬಿಡಿಸಿ, ಐಗುಪ್ತ ದೇಶದಿಂದ ಬಿಡಿಸಿ ಸಂಪಾದಿಸಿಕೊಂಡ ನಿನ್ನ ಮಂಡಳಿ, ನಿನ್ನ ಸಮೂಹ, ನಿನ್ನ ಸಭೆ, ನಿನ್ನ ಜನರು, ಹಲ್ಲೆಲೂಯಾ, ಆ ಮಂಡಳಿಯನ್ನು ಜ್ಞಾಪಿಸಿಕೋ. ನಿನ್ನ ವಾಸಸ್ಥಾನವಾಗಿದ್ದ ಚಿಯೋನ್ ಗಿರಿಯನ್ನು ಮರೆಯಬೇಡ. ದೇವರ ಸನ್ನಿಧಿಯಲ್ಲಿ ಹೀಗೆ ಪ್ರಾರ್ಥಿಸಬೇಕು. ಅಲ್ಪಳಾದ ನನ್ನನ್ನು ಮರೆಯಬೇಡ, ನನ್ನ ಅಲ್ಪಳು, ನನ್ನನ್ನು ಮರಿಬೇಡ ಸ್ವಾಮಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ, ನನ್ನನ್ನು ಮರಿಬೇಡ ಸ್ವಾಮಿ. ಹಾಗಾದ್ರೆ ದೇವರು ಮರಿತಾನೆ. ಯಾವಾಗ ಮರಿತಾನೆ? ಯಾವಾಗ ದೇವರ ಆಜ್ಞಾ ವಿಧಿಗಳನ್ನು, ಇಂಥೆಲ್ಲ ಆಜ್ಞಾ ವಿಧಿಗಳು ಉಂಟೆಂಬುದಾಗಿ ತಿಳಿದೆಯೋ ಆತನಿಗೆ ಅವಿಧೇಯರಾಗಿ ನಡೆಯುವಾಗ ಆತ ನಮ್ಮನ್ನು ಮರಿತಾನೆ. ಕಾಲಗಳನ್ನು ಕೊಡ್ತಾನೆ, ಸರಿಯಾಗಲಿಕ್ಕೆ ವಾಕ್ಯಗಳನ್ನು ಕೊಡ್ತಾನೆ, ಬೋಧಿಸ್ತಾನೆ, ಎಚ್ಚರಿಸ್ತಾನೆ, ಖಂಡಿಸ್ತಾನೆ, ತಿದ್ದುತ್ತಾನೆ. ಆ ಸಮಯದಲ್ಲಿಯೂ ನೀವು ಎಚ್ಚರಗೊಳ್ದಿದ್ರೆ ಆತ ನಿಮ್ಮನ್ನು ಮರ್ತೇ ಬಿಡ್ತಾನೆ. ಇಲ್ಲಿ ಭಕ್ತನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಚಿಯೋನ್ ಗಿರಿಯನ್ನು ಮರೆಯಬೇಡ. ಏನು ಚಿಯೋನ್ ಗಿರಿ? ದೇವರ ಸಮೂಹ, ದೇವರ ಸನ್ನಿಧಿಯಲ್ಲಿ ಸೇರಿ ಬರುವಂಥ ದೇವರ ಜನರೇ ಚಿಯೋನ್ ಗಿರಿ. ಅಂದರೆ ದೇವರ ಸಮ್ಮುಖದಲ್ಲಿ ಸೇರಿ ಬರುವಂಥ ಸಭೆ, ರಕ್ಷಿಸಲ್ಪಟ್ಟಂಥ ದೇವ ಜನರು. ಹಲ್ಲೆಲೂಯಾ. ಈ ಚಿಯೋನ್ ಗಿರಿಯನ್ನು ಏನು ಮಾಡಬೇಡ, ಮರೆಯಬೇಡ. ಆತನು ಆದುಕೊಂಡ ಜನಾಂಗ, ನಾವು ಆತನ ಆದುಕೊಂಡ ಜನಾಂಗವಾಗಿದ್ದೇವೆ, ಸ್ವಕೀಯ ಜನರಾಗಿದ್ದೇವೆ, ಪಾಪಗಳಿಂದ ಬಿಡಿಸಿ ನೀತಿಯಿಂದ ಜೀವಿಸಬೇಕೆಂಬುದಕ್ಕಾಗಿ ಕರೆಯಲ್ಪಟ್ಟಂಥ ಜನರಾಗಿದ್ದೇವೆ. ಇಲ್ಲಿ ಭಕ್ತನು ಹೇಳ್ತಾ ಇದ್ದಾನೆ, ಚಿಯೋನ್ ಗಿರಿಯನ್ನು ಮರೆಯಬೇಡ. ನಾವು ಪ್ರಾರ್ಥನೆ ಮಾಡೋಣ, ನಮ್ಮ ಸಭೆಯನ್ನು ಮರೆಯಬೇಡ, ನನ್ನ ಸಭೆಯನ್ನು ಮರೆಯಬೇಡ ಸ್ವಾಮಿ. ಸಭೆಗಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗ್ತದೆ. ವೈಯಕ್ತಿಕ ಪ್ರಾರ್ಥನೆ, ದೇಶಕ್ಕಾಗಿ ಪ್ರಾರ್ಥನೆ, ಬೇಡಿಕೊಳ್ಳುವವರಿಗೆ ಪ್ರಾರ್ಥನೆ, ರೋಗಿಗಳಿಗೆ ಪ್ರಾರ್ಥನೆ, ಎಲ್ಲ ವಿಷಯಗಳಿಗೆ ಪ್ರಾರ್ಥನೆ ಮಾಡ್ತೇವೆ. ಸಭೆಗಾಗಿಯೂ ನಾವು ಪ್ರಾರ್ಥನೆ ಮಾಡಬೇಕು. ಈ ಸಭೆಯನ್ನು ನೀನು ಮರೆಯಬೇಡ ಸ್ವಾಮಿ. ಈ ಸಭೆಯಲ್ಲಿರುವಂಥ ಎಲ್ಲ ಕುಂದು ಕೊರತೆಗಳನ್ನು ನೀನು ನೀಗಿಸು ಎಂಬುದಾಗಿ ಸಹ ನಾವು ಪ್ರಾರ್ಥನೆ ಮಾಡಬೇಕು. ಸಭೆ ಅಂದರೆ ಯಾರು? ಜನರು. ಎಲ್ಲ ಜನರಿಗೋಸ್ಕರ ಪ್ರಾರ್ಥಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಯೆಶಾಯನ ಪುಸ್ತಕ 49ನೇ ಅಧ್ಯಾಯ 14-15ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ, ಚಿಯೋನ್ ನಗರಿಯಾದರೋ ಯೆಹೋವನು ನನ್ನನ್ನು ಕೈಬಿಟ್ಟಿದ್ದಾನೆ, ಕರ್ತನನ್ನು ಮರೆತಿದ್ದಾನಲ್ಲ ಅಂದುಕೊಂಡಳು. ಸಭೆಯು ಕೆಲವು ಸಲ ಕಷ್ಟಗಳಿಗೆ, ಹಿಂಸೆಗಳಿಗೆ, ದುಃಖಗಳಿಗೆ ಒಳಗಾಗುವಾಗ ಇದೇ ರೀತಿಯ ಭಾವನೆ ಜನರಲ್ಲಿ ಬರ್ತದೆ, ಸಭೆಗೆ ಬರ್ತದೆ. ಏನಂತ ಬರ್ತದೆ? ಕರ್ತನನ್ನು ಮರೆತಿದ್ದಾನಲ್ಲ, ಯಾಕೆ ಈ ಸಭೆಗೆ ಇಂಥ ಹಿಂಸೆ, ಯಾಕೆ ಇಂಥ ಹಿಂಸೆ, ಇಂಥ ಕಣ್ಣೀರಿನ ತಗ್ಗನ್ನು ಈ ಸಭೆ ದಾಟಿ ಹೋಗಬೇಕಲ್ಲ, ಈ ಸಭೆ ಬೇಡ, ಬೇರೆ ಸಭೆಗೆ ಹೋಗೋಣ. ಇಲ್ಲಿ ಹಿಂಸೆ ಇದೆ, ಇಲ್ಲಿ ಜೈಲಿಗೆ ಹಾಕ್ತಾರೆ, ಇಲ್ಲಿ ಸೆರೆಮನೆಗೆ ಹಾಕ್ತಾರೆ, ಇಲ್ಲಿ ಪೆಟ್ಟು ಸಿಗ್ತದೆ, ಈ ಸಭೆ ಬೇಡ, ಆ ಸಭೆಯಲ್ಲಿ ಏನೂ ಇಲ್ಲ, ಅಲ್ಲಿ ಹೋಗೋಣ. ಇಲ್ಲ ಪ್ರಿಯರೇ, ಹಿಂಸೆಯನ್ನು ತಾಳಿಕೊಳ್ಳುವನು ಧನ್ಯನು. ಹಲ್ಲೆಲೂಯಾ. ಹಿಂಸೆ, ನಾನು ಪ್ರಕಟಣೆ ಪುಸ್ತಕದಲ್ಲಿ ನಾನು ಓದಿದ್ದೇನೆ, ಯಾರು ಹಿಂಸೆ ನಿಮಿತ್ತವಾಗಿ ಅವರು ಸಾವನ್ನು ಅಪ್ಪುತ್ತಾರೋ, ಈ ಲೋಕದ ಯಾತ್ರೆ ನಂಬಿಗಸ್ತರಾಗಿ ಜೀವಿಸಿ ಯಾರು ಸಾವನ್ನು ಅಪ್ಪುತ್ತಾರೋ ವಿಶೇಷವಾದಂಥ ಸ್ಥಾನಮಾನ ಪರಲೋಕದಲ್ಲಿ ಅವರಿಗೆ ಉಂಟು. ಅವರು ದೇವರು ನೇಮಿಸಿದಂಥ, ಆತನನ್ನು ಆರಾಧಿಸುವಂಥ ಜನರ ಗುಂಪಿನಲ್ಲಿ ಅವರು ಸೇರಲ್ಪಡ್ತಾರೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಸುಮ್ಮನೆ ಸಾವಿಗೂ ಬೇರೆ ವಿಧವಾದಂಥ ಸ್ಥಾನಮಾನ ಅಲ್ಲಿದೆ. ಹಿಂಸೆಗೆ ಒಳಗಾಗಿ ರಕ್ತ ಸಾಕ್ಷಿಗಳಾಗಿ ಸತ್ತಂಥ ಜನರಿಗೆ ವಿಶೇಷವಾದ ಸ್ಥಾನಮಾನ ದೇವರಲ್ಲಿ ನೇಮಿಸಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಹಿಂಸೆ ಇದೆ ಅಂತ ಸಭೆಯನ್ನು ಬಿಟ್ಟು ಓಡುವುದಲ್ಲ. ಹಿಂಸೆಗಾಗಿ ಯಾಕೆ ಹಿಂಸೆ ಬಂತು? ಸತ್ಯಕ್ಕಾಗಿ ಹಿಂಸೆ ಬಂದಿದೆ, ನಮ್ಮ ನಂಬಿಕೆಗೋಸ್ಕರ ಹಿಂಸೆ ಬಂದಿದೆ, ಅದನ್ನು ತಾಳಿಕೊಳ್ಳಬೇಕು. ಹಲ್ಲೆಲೂಯಾ. ಇಲ್ಲಿ ಓದ್ತೇವೆ ನಾವು, ಕರ್ತನನ್ನು ಮರೆತು ಬಿಟ್ಟಿದ್ದಾನಲ್ಲ ಅಂದುಕೊಂಡಳು ಯಾರು? ಸಭೆ, ಕನ್ಯೆ. ಹಲ್ಲೆಲೂಯಾ. ಅಂದುಕೊಂಡಳು ಯಾರು? ಸಭೆ. ಕೊಂಡಳು ಅಂದ್ರೆ ಯಾರು? ಕನ್ಯೆ. ಕನ್ಯೆ ಅಂದ್ರೆ ಯಾರು? ಸಭೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಆತನು ಹೇಳ್ತಾನೆ, ಒಂದು ಹೆಂಗಸು ದೇವರು ಪುನಃ ಧೈರ್ಯಪಡಿಸ್ತಾ ಇದ್ದಾನೆ, ನೀವು ನನ್ನ ವಿಷಯವಾಗಿ ಈ ರೀತಿಯಲ್ಲಿ ಥಿಂಕ್ ಮಾಡಬೇಡಿ. ಆತನು ಹೇಳ್ತಾನೆ, ಏನಂತ ಹೇಳ್ತಾನೆ? ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ
ಮೊಲೆ ಕೂಸನ್ನು ಮರೆತಾಳೆ, ಒಂದು ವೇಳೆ ಮರೆತಾಳು, ನಾನಾದರೆ ನಿನ್ನನ್ನು ಮರೆಯೇನು. ವಾಗ್ದಾನ, ನಾನು ನಿನ್ನನ್ನು ಮರೆಯೇನು. ಒಂದು ವೇಳೆ ಎತ್ತ ತಾಯಿ, ಒಂದು ವೇಳೆ ಯಾಕೆ ಈಗ ನಾವು ನೋಡ್ತಾ ಇದ್ದೇವೆ, ಎಷ್ಟೋ ಸ್ತ್ರೀಯರು ತಮ್ಮ ಮಕ್ಕಳನ್ನು, ಹೆತ್ತ ಆ ಎಳೆ ಕೂಸನ್ನು ಬೀದಿಗಳಲ್ಲಿ, ರಸ್ತೆಗಳಲ್ಲಿ, ಚರಂಡಿಗಳಲ್ಲಿ, ಟಾಯ್ಲೆಟ್ಗಳಲ್ಲಿ ಬಿಸಾಡುವುದನ್ನು ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ಆ ತಾಯಿ ಮಾಡಾಳು, ಆ ಮಗುವನ್ನು ಮರೆತು ಬಿಟ್ಟಾಳು, ಆದರೆ ನಾನು ನಿಮ್ಮನ್ನು ಎಂದಿಗೂ ಮರೆಯುವುದಿಲ್ಲ. ಮರೆಯದ ದೇವರು. ಈ ವಾಗ್ದಾನಗಳನ್ನ ಇಟ್ಕೊಳ್ರಿ ಪ್ರಿಯರೇ. ಈ ವಾಕ್ಯಗಳನ್ನ ಬಾಯ್ಪಾಠ ಕಲೀರಿ. ನಾನು ಹೇಳಿದಂತೆ ಎಲ್ಲ ವಾಕ್ಯಗಳನ್ನು ಬಾಯ್ಪಾಠ ಕಲ್ತ್ರೆ ಪ್ರಾರ್ಥನೆ ನಮಗೆ ಬಹಳ ಉತ್ತರ ಬೇಗನೆ ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಮೊದಲಾಗಿ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ನಾನು ಹೇಗಿದ್ದೇನೆ, ನನ್ನ ಸ್ಥಿತಿ ಹೇಗಿದೆ, ದೇವರ ನನ್ನ ತಪ್ಪು ಒಂದು ವೇಳೆ ನಿನ್ನ ಸನ್ನಿಧಿಯಲ್ಲಿ ಮಾಡುವುದಾಗಿದ್ದರೆ ನನ್ನ ತಪ್ಪನ್ನು ಕ್ಷಮಿಸು. ಯೆಹೋಶುವನಿಗೆ ದೇವರು ಮೋಶೆ ಮೂಲಕವಾಗಿ ತಿಳಿಯಪಡಿಸಿದಂಥ ಆ ವಾಕ್ಯಗಳು ನಮ್ಮ ಜೀವಿತದಲ್ಲಿರಬೇಕು. ಹಗಲಿರಲು ಧ್ಯಾನ ಮಾಡಬೇಕು. ಧರ್ಮಶಾಸ್ತ್ರದ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು. ಆಗ ಸಫಲರಾಗ್ತೇವೆ, ಆಗ ಕೃತಾರ್ಥರಾಗ್ತೇವೆ. ದೇವರು ನಮ್ಮ ಸಂಗಡ ಇರ್ತಾನೆ ಎಂಬಂಥ ಆ ವಾಗ್ದಾನ ನಾವು ಗಟ್ಟಿಯಾಗಿ ಹಿಡ್ಕೊಂಡು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿದರೆ ಖಂಡಿತವಾಗಿಯೂ ದೇವರ ಪ್ರಾರ್ಥನೆಗಳಿಗೆ ಉತ್ತರ ಕೊಡದೆ ಇರಲಾರನು, ನಮ್ಮನ್ನು ಮರೆಯಲಾರನು. ನಮ್ಮ ಪ್ರಾರ್ಥನೆಗೆ ಉತ್ತರ ಆತನು ಕೊಡ್ತಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಆತನು ಹೇಳ್ತಾನೆ, ನಾನು ಮರೆಯುವುದಿಲ್ಲ. ಐ ವಿಲ್ ನಾಟ್ ಫರ್ಗೆಟ್ ಯು, ಐ ವಿಲ್ ಫರ್ಗೆಟ್ ಮೀ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ನಾನು ನಿಮ್ಮನ್ನು ಕೂಡ ಮರೆಯುವುದಿಲ್ಲ, ನನ್ನನ್ನೇ ನಾನು ಮರೆಯುವುದಿಲ್ಲ ಅಂತ ಆತನು ಹೇಳ್ತಾನೆ. ನಾನು ಏನು ವಾಗ್ದಾನ ಕೊಟ್ಟಿದ್ದೇನೋ ಅದನ್ನು ನಾನು ನೆರವೇರಿಸ್ತೇನೆ. ನಾನು ಮರೆಯುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಯೆಶಾಯನ ಪುಸ್ತಕ 44ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಓದ್ತೇವೆ, ಯಾಕೋಬನು ಅವನಿಗೊಂದು ಹೆಸರು ಕೊಡಲ್ಪಟ್ಟಿತ್ತು, ಇಸ್ರಾಯೇಲೆ ಎಂಬುದಾಗಿ. ಹೌದಲ್ವಾ? ಈ ಯಾಕೋಬನ ಓದಿ ಸಿಸ್ಟರ್, ಅದು 44:21. ಯಾಕೋಬೆ, ಇಸ್ರಾಯೇಲೆ, ಈ ವಿಷಯಗಳನ್ನು ಜ್ಞಾಪಕದಲ್ಲಿಟ್ಟುಕೋ, ನನ್ನ ಸೇವಕನಾಗಿದ್ದೀಯಲ್ಲವೇ. ಇಸ್ರಾಯೇಲೆ, ನಾನು ನಿನ್ನನ್ನು ನಿರ್ಮಿಸಿದ್ದೇನೆ, ನೀನು ನನ್ನ ಸೇವಕನು, ನಿನ್ನನ್ನು ಮರೆತು ಬಿಡೆನು. ನೋಡಿ, ನೀನು ನನ್ನ ಸೇವಕನು. ಇಸ್ರಾಯೇಲ್ ಜನಾಂಗವೇ ಸೇವಕನಂದ್ರೆ ಪೀಠದಲ್ಲಿ ನಿಂತ್ಕೊಂಡು ಪ್ರಸಂಗ ಮಾಡೋದು ಮಾತ್ರ ಸೇವಕನಲ್ಲ. ಯಾರ್ಯಾರು ಯೇಸು ಕ್ರಿಸ್ತನ ಹಿಂಬಾಲಕರಾಗಿದ್ದಾರೋ ಅವರೆಲ್ಲರೂ ಇಸ್ರಾಯೇಲ್ಯರು. ಹಲ್ಲೆಲೂಯಾ. ನಿಮಗೆ ಖುಷಿ ಆಗಲ್ವಾ? ಯೇಸುವನ್ನು ಹಿಂಬಾಲಿಸುವಂತ ಪ್ರತಿಯೊಬ್ಬರು ಅವರು ಯಾರು? ಇಸ್ರಾಯೇಲ್ಯರು. ಆತನು ಇಸ್ರಾಯೇಲರಿಗೆ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? ಈ ವಿಷಯಗಳನ್ನು ಜ್ಞಾಪಕದಲ್ಲಿಟ್ಟುಕೋ. ಏನು ವಿಷಯ? ಇಂಪಾರ್ಟೆಂಟ್ ಸಂಗತಿ ಆತನು ಹೇಳ್ತಾ ಇದ್ದಾನೆ. ನನ್ನ ಸೇವಕನಾಗಿದ್ದೀಯಲ್ಲವೇ ನೀನು ನನ್ನ ಸೇವಕನಲ್ಲವಾ? ಅಂದರೆ ಯಾಕೆ ನಾವೆಲ್ಲರೂ ಸೇವಕರು ಅಂತ ಆತನು ಇಲ್ಲಿ ಹೇಳ್ತಾ ಇದ್ದಾನಂದರೆ, ದೇವರನ್ನು ಪ್ರೀತಿಸುವಂಥ, ದೇವರನ್ನು ಸೇವಿಸುವಂಥ ಪ್ರತಿಯೊಬ್ಬರು ಸೇವಕರೇ. ನಮಗೊಂದು ಆಜ್ಞೆ ಕೊಟ್ಟಿದ್ದಾನೆ, ಹೊರಟು ಹೋಗಿರಿ, ಲೋಕದ ಎಲ್ಲ ಕಡೆಗಳಲ್ಲಿ ನನ್ನ ವಾರ್ತೆಯನ್ನು ಸಾರಿರಿ, ನಂಬಿದವರಿಗೆ ದೇವರ ಕಡೆಗೆ ನಡೆಸಿರಿ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಪ್ರತಿಯೊಬ್ಬರು ಸೇವಕರೇ. ಪೀಠದಲ್ಲಿ ನಿಂತ್ಕೊಂಡು ಪ್ರಸಂಗ ಮಾಡೋರು ಮಾತ್ರ ಸೇವಕರಲ್ಲ. ಹಲ್ಲೆಲೂಯಾ. ನಾವೆಲ್ಲರೂ ಸೇವಕರೇ. ಆದ ಕಾರಣ ಇಲ್ಲಿ ಹೇಳ್ತಾ ಇದ್ದಾನೆ ಏನಂದ್ರೆ, ನೀನು ನನ್ನ ಸೇವಕನಾಗಿದ್ದೀಯಲ್ಲವೇ ಇಸ್ರಾಯೇಲೇ, ನಾನು ನಿನ್ನನ್ನು ನಿರ್ಮಿಸಿದೆನು, ನಿನ್ನನ್ನೇ ರೂಪಿಸಿದ್ದೇನೆ. ನಾನೇ ನಿನ್ನನ್ನು ರೂಪಿಸಿದ್ದು. ನೀನು ಯಾವ ರೀತಿ ಇರಬೇಕು, ಯಾವ ರೀತಿ ಮೂಗು ಎಲ್ಲಿ ಬರಬೇಕು, ಕಿವಿ ಯಾವ ರೀತಿ ಇರಬೇಕು, ಕಣ್ಣು ಯಾವ ರೀತಿ ಇರಬೇಕು, ಇನ್ನು ಹೃದಯದ ಎಲ್ಲ ಅಂಗಾಂಗಗಳು ಹೇಗಿರಬೇಕು ಎಂಬುದಾಗಿ ನಾನಿನ್ನು ರೂಪಿಸಿದ್ದೇನೆ, ನಿರ್ಮಿಸಿದ್ದೇನೆ. ನೀ ನನ್ನ ಸೇವಕನು, ನಿನ್ನನ್ನೆಲ್ಲ ಏನು ರೂಪ ಕೊಟ್ಟಿದ್ದೇನೆ. ನೀ ನನ್ನ ಸೇವಕನು. ನೆನಪಲ್ಲಿಟ್ಕೋ, ನೀನನ್ನು ಯಾರು? ನಾವ್ಯಾರು ಆತನಿಗೆ ಸೇವಕರು. ನೆನಪಿಲ್ಲ ನಮಗೆ ನೆನಪಿಲ್ಲ ಅದು. ನಾವು ಆತನ ಸೇವಕರಂತ ನಮ್ಗೆ ನೆನಪೇ ಇಲ್ಲ. ನಾವೊಂದು ಆರ್ಡಿನರಿ ಮನುಷ್ಯ ಅಂತ ತಿಳ್ಕೊಳ್ತೇವೆ. ಚರ್ಚಿಗೆ ಹೋಗ್ತೇವೆ, ಬರ್ತೇವೆ. ಹೌದಲ್ವಾ? ಆರ್ಡಿನರಿ ಮನುಷ್ಯರ ಹತ್ರ ನೆನೆಸ್ಕೊಳ್ತೇವೆ. ಅಲ್ಲ ಪ್ರಿಯರೇ, ಪ್ರತಿಯೊಬ್ಬರು ಇಲ್ಲಿ ಕೂತುಕೊಂಡಂತ ಪ್ರತಿಯೊಬ್ಬರು ಕರ್ತನ ಸೇವಕರು, ಸೇವಕಿಯರು. ಹಲ್ಲೆಲೂಯಾ. ಖುಷಿ ಆಗಲ್ವಾ ನಿಮಗೆ? ಖುಷಿ ಆಗ್ತದಾ? ನನಗೆ ಖುಷಿ ಆಗ್ತದೆ. ಇಂಥ ಒಳ್ಳೆ ಹೆಸರು ನಮಗೆ ಕೊಟ್ಟಿದ್ದಾನಲ್ಲ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಇಲ್ಲಿ ನೀನು ನನ್ನ ಸೇವಕನು, ನಿನ್ನನ್ನು ಮರೆತು ಬಿಡೆನು. ಹಲ್ಲೆಲೂಯಾ. ಇಂಥ ವಾಗ್ದಾನ ದೇವರು ನಮಗೆ ಕೊಟ್ಟಿರುವಾಗ
ಈ ವಾಗ್ದಾನಗಳನ್ನು ಹಿಡ್ಕೊಂಡು ಪ್ರಾರ್ಥನೆ, ನಿನ್ನ ಸೇವಕಳಾದ ನನ್ನನ್ನು ಮರೆಯಬೇಡ ಸ್ವಾಮಿ, ನಿನ್ನ ಸೇವಕನಾದ ನನ್ನನ್ನು ಮರೆಯಬೇಡ ಸ್ವಾಮಿ ಎಂಬುದಾಗಿ ನಾವು ದೇವರ ಸನ್ನಿಧಿಯಲ್ಲಿ ವಾಗ್ದಾನ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಇವತ್ತಿಂದ ನಾವು ವಾಗ್ದಾನಗಳೊಂದಿಗೆ ಪ್ರಾರ್ಥನೆ ಮಾಡೋಣ. ಎಷ್ಟೋ ವಾಕ್ಯಗಳಿದೆ, ಎಷ್ಟೋ ವಾಗ್ದಾನಗಳಿದೆ, ಲೆಕ್ಕ ಮಾಡಲಾರದಷ್ಟು ವಾಗ್ದಾನಗಳು ದೇವರು ನಮಗೆ ಕೊಟ್ಟಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, 41 ಯೆಶಾಯ 41 1ನೇ ವಾಕ್ಯ. ದ್ವೀಪ ನಿವಾಸಿಗಳೇ, ನನ್ನ ಕಡೆಗೆ ತಿರುಗಿ ಮೌನದಿಂದಿರ್ರಿ. ಜನಾಂಗಗಳು ಎಷ್ಟಾದರೂ ತಮ್ಮನ್ನು ಬಲಪಡಿಸಿಕೊಳ್ಳಲಿ, ಸಮೀಪಕ್ಕೆ ಬಂದು ಮಾತಾಡಲಿ, ನ್ಯಾಯಸ್ಥಾನಕ್ಕೆ ಒಟ್ಟಿಗೆ ಹೋಗುವ. ಮೂಡಲಲ್ಲಿ ಒಬ್ಬನನ್ನು ಎಬ್ಬಿಸಿ ನ್ಯಾಯದ ಸಂಕಲ್ಪಾನುಸಾರವಾಗಿ ತನ್ನ ಪಾದ ಸನ್ನಿಧಿಗೆ ಕರೆದು ಜನಾಂಗಗಳನ್ನು ಅವನ ವಶಕ್ಕೆ ಕೊಟ್ಟು ಅವನನ್ನು ರಾಜರ ಮೇಲೆ ಆಳಗೊಳಿಸಿ ಅವರ ಕತ್ತಿಯನ್ನು ಧೂಳನ್ನಾಗಿಯೂ ಬಿಲ್ಲನ್ನು ಗಾಳಿ ಬಡಿಕೊಂಡು ಹೋಗುವ ಒಣ ಹುಲ್ಲನ್ನಾಗಿಯೂ ಮಾಡಿ ಅವನು ಅವರನ್ನು ಹಿಂದಟ್ಟುತ್ತಾ ತಾನು ಎಂದೂ ಹೆಜ್ಜೆ ಇಡದ ಮಾರ್ಗದಲ್ಲಿ ಸುರಕ್ಷಿತವಾಗಿ ಮುಂದೆ ಹಾದು ಹೋಗುವಂತೆ. 42ನೇ ಅಧ್ಯಾಯ 1ನೇ ವಾಕ್ಯ. ಇಗೋ ನನ್ನ ಸೇವಕನು, ಇವನಿಗೆ ನಾನೇ ಆಧಾರನು. ಫೌಂಡೇಶನ್ ಯಾರು? ಸೇವಕರಿಗೆ ಆಧಾರನು ಅಂದ್ರೆ ಯಾರು? ಫೌಂಡೇಶನ್. ನಮ್ಮ ಬೆಳವಣಿಗೆಗೆ, ನಮ್ಮ ಅಭಿವೃದ್ಧಿಗೆ, ನಮ್ಮ ಎಲ್ಲ ಐಶ್ವರ್ಯಕ್ಕೆ, ನಮ್ಮ ಆರೋಗ್ಯಕ್ಕೆ ಯಾರು ಫೌಂಡೇಶನ್? ನಮ್ಮ ದೇವರೇ ನಮಗೆ ಆಧಾರ. ಇಲ್ಲಿ ಬಹಳ ಸ್ಪಷ್ಟವಾಗಿ ಆತನು ಹೇಳ್ತಾ ಇದ್ದಾನೆ, ಇಗೋ ನನ್ನ ಸೇವಕನು, ಇವನಿಗೆ ನಾನೇ ಆಧಾರ, ಇವನು ನನಗೆ ಇಷ್ಟನು. ಸೇವಕರನ್ನು ಕುರಿತು ಆತನು ಹೇಳ್ತಾ ಇದ್ದಾನೆ, ದೇವರ ಜನರನ್ನು ಕುರಿತು ಆತನು ಹೇಳ್ತಾ ಇದ್ದಾನೆ, ಇವರು ನನಗೆ ಇಷ್ಟರು, ಪ್ರಿಯಪಟ್ಟವರು. ಇಷ್ಟರಂದ್ರೆ ಏನು? 10 ಮಕ್ಕಳಿದ್ರೆ ಅದರಲ್ಲಿ ಯಾರಾದರೂ ಒಬ್ಬರಾದರೂ ಅವರಿಗೆ ಏನಾಗಿರ್ತಾರೆ? ತುಂಬ ಪ್ರಿಯಪಟ್ಟರು. ಅಥವಾ 2 ಇದ್ರೂ ಪರವಾಗಿಲ್ಲ, ಅದರಲ್ಲಿ 3 ಇದ್ರೂ ಪರವಾಗಿಲ್ಲ, ಅದರಲ್ಲಿ ಒಬ್ಬರು ಮಾತ್ರ ತಂದೆಗಿಂತ ತಾಯಿಗೆ ಹೆಚ್ಚಾಗಿ ಒಬ್ಬರು ಬಹಳ ಪ್ರೀತಿಯುಳ್ಳವರು ಇರ್ತಾರಂತೆ. ನನಗೆ ಗೊತ್ತಿಲ್ಲ, ಇರ್ತಾರಂತೆ. ಹೌದಾ? ಸತ್ಯನಾ ಅದು? ನಾವು ಹೇಳ್ತೀವಿ, ನಾನು ಭೇದ ಭಾವ ಮಾಡಲ್ಲಪ್ಪ ನಾ ತಾಯಿಯಾಗಿ ಅಂತ ನಾವು ಹೇಳ್ತೇವೆ. ಆದರೆ ಅದು ಸತ್ಯನೇ, ಅದು ಸತ್ಯನೇ. ತೋರಿಸ್ಕೊಡಲ್ಲ ಅಷ್ಟೇ. ನಾವು ಭಾರಿ ಹುಷಾರು. ಮಕ್ಕಳಿಗೆ ಭೇದ ಭಾವ ಮಾಡಬಾರ್ದು, ಅವರಿಗೆಲ್ಲ ಗೊತ್ತಾಗಬಾರ್ದು ಅಂತೇಳಿ ನಾವೇನು ಮಾಡ್ತೇವೆ? ಸತ್ಯ ಸಂಗತಿ ಹೇಳೋದಿಲ್ಲ. ಹೌದಲ್ವೇ? ಸರೋಜಿನಿ ಚೆನ್ನಾಗಿ ಗೊತ್ತಿದೆ. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 3 ಮಕ್ಕಳಿರಲಿ, 4 ಮಕ್ಕಳಿರಲಿ, ಒಬ್ಬರು ಬಹಳ ಪ್ರಿಯಪಟ್ಟವರು ಇರ್ತಾರೆ. ಯಾಕೆ? ಯಾಕೋಬನು ಏಸಾವನ ಬಗ್ಗೆ ನೋಡ್ತೇವೆ. ತಾಯಿ ಏನು ಮಾಡಿದಳು? ಯಾಕೋಬನನ್ನು ಬಹಳವಾಗಿ ಪ್ರೀತಿಸಿದಳು. ಹೌದಲ್ವಾ? ಇದೇ ಉದಾಹರಣೆ ಸಾಕು. ಒಂದು ಸಾರಿ ಒಬ್ಬ ಪಾಸ್ಟರ್, ಹಿರಿಯ ಪಾಸ್ಟರು, ಅವ್ರು ಈಗಿಲ್ಲ, ಸತ್ತು ಆಗಲೇ 20-30 ವರ್ಷ ಆಗಿದೆ. ನಾನು ಆವಾಗ ಮದುವೆ ಆಗಿ ಇಲ್ಲಿ ಬಂದವಳಷ್ಟೇ. ಅವರಿಲ್ಲಿ ಸೇವೆ ಕರೆದಿದ್ವಿ. ಅಬ್ರಾಮ್ ಪಾಸ್ಟರ್ ಅಂತೇಳಿ ಹುಬ್ಳಿಲಿದ್ದಾರೆ. ಅವರು ಒಂದು ಸಲ ನನ್ನ ಹತ್ರ, ನನಗೆ 3 ಮಕ್ಕಳು ಆಗ ಹುಟ್ಟಿದ್ರು. ಆಗ ನಾನು ಅವ್ರ ಹತ್ರ, ಅವರಿಗೆ ಸ್ವಲ್ಪ ಶುಗರ್ ಎಲ್ಲ ಇತ್ತು, ಅವರಿಗೆ ಬೇಕಾದ ಅಡುಗೆ ಎಲ್ಲ ಮಾಡಿ ಕೊಡ್ತಿದ್ದೆ. ಬಹಳ ಸ್ನೇಹವಾಗಿ ಪ್ರೀತಿಯಲ್ಲಿ ನಾವಿದ್ದೆವು. ನನಗೆ ಮಗಳ ಥರ ನೋಡ್ತಿದ್ರು. ನಾನು ಸಹ ಒಂದು ಅಜ್ಜನ ಹಾಗೆ ಅವ್ರನ್ನ ಟ್ರೀಟ್ ಮಾಡ್ತಾ ಇದ್ದೆ. ಆ ಸಮಯದಲ್ಲಿ ಸರೋಜಮ್ಮ ನನಗೆ ಅಮ್ಮ ಅಂತ ಮಾತಾಡ್ತಿದ್ರು. ಸರೋಜಮ್ಮ ಅಂತ ಇಲ್ಲದೆ ಮಾತಾಡ್ತಿರ್ಲಿಲ್ಲ ಅವರು. ಸರೋಜಮ್ಮ, ನಾನು ನಿನಗೆ ಒಂದು ಕ್ವಶನ್ ಕೇಳ್ತೇನೆ, ಕೇಳಿ ಪಾಸ್ಟ್ರೇ ಅಂತಂದೆ. ಕಡೆಯಲ್ಲಿ ಒಂದಿನ ಅವರು ಕೇಳ್ತೀನಿ ಅಂದರೂ ಕೇಳಲಿಲ್ಲ. 3 ದಿವಸ ಮೀಟಿಂಗ್ ಅವತ್ತು ಇದ್ದದ್ದು. ಆಗ ಫಸ್ಟ್ ಡೇ ಹೇಳಿದರು, ನಿನ್ನ ಹತ್ರ ಒಂದು ಕ್ವಶನ್ ಕೇಳಬೇಕಂತ. ಸೆಕೆಂಡ್ ಡೇ ಆಯಿತು, ಥರ್ಡ್ ಡೇ ಆಯಿತು, ಕೇಳಲಿಲ್ಲ. ಲಾಸ್ಟ್ ಹೋಗುವಾಗ ನಾನೇ ಆ ಕ್ವಶನ್ನ ನೆನಪು ಮಾಡಿದೆ. ಫಸ್ಟ್ ನನ್ನ ಹತ್ರ ಒಂದು ಕ್ವಶನ್ ಕೇಳ್ತೀನಿ ಅಂದ್ರಲ್ಲ, ಕೇಳಲಿಲ್ಲ ಯಾಕೆ ಅಂತ. ಹೌದಮ್ಮ, ಅಲ್ಲ ಕ್ವಶನ್ ಕೇಳಲಿಲ್ಲ, ಈ ಸತ್ಯ ಹೇಳಬೇಕಂದ್ರು. ಏನು ಹೇಳಬೇಕು? ಸತ್ಯ ಹೇಳಬೇಕು. ಆಯ್ತು ಫಸ್ಟ್ ನನಗೆ ಹೇಳಿ ಸತ್ಯ ಹೇಳ್ತೀನಿ. ನೋಡು, ನಿನಗೆ 3 ಮಕ್ಕಳಿದ್ದಾರಲ್ಲ, 3 ಮಕ್ಕಳಲ್ಲಿ ನಿನಗೆ ಯಾರು ಭಾಳ ಇಷ್ಟ? ಯಾರು ನಿನಗೆ ಭಾಳ ಇಷ್ಟ ಅಂತ ಕೇಳುವಾಗ ನನಗೆ ಶಾಕ್ ಆಯಿತು. ಶಾಕ್ ಆದ ನಂತರ ನಾನು ಹೇಳಿದೆ, ಫಸ್ಟ್ ನನಗೆ 3 ಮಕ್ಕಳು ನಾನೇ ಹೆತ್ತಿದ್ದೀನಿ, ನನಗೆ ಎಲ್ಲರೂ ಇಷ್ಟ ಅಂದ್ಬಿಟ್ಟೆ. ಈಗಲೂ ನಾನು ಹೇಳಕ್ಕೆ ಹೋಗಲ್ಲ. ಯಾಕೆ? ಭೇದ ಭಾವ ಉಂಟಾಗಲಿಕ್ಕೆ ಬಿಡಬಾರ್ದು, ತಾಯಿ ಆಸೆ. ಆದರೂ ಕರುಳೇನು ಹೇಳ್ತದೆ? ಯಾರಾದರೂ ಒಬ್ಬರ ಮೇಲೆ ಬಹಳ ಪ್ರೀತಿ ಇದ್ದೇ ಇರ್ತದೆ. ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. ಇದು ಸತ್ಯವಿದುವೆ ನಮಗೆ ಹೇಳುವಂಥದ್ದಾಗಿದೆ. ಇಲ್ಲಿ ನಾನು ಯಾಕೆ ಇದೆಲ್ಲ ಹೇಳ್ತೀನಿ ಅಂದರೆ, ಮುಂದೆ ಓದ್ತೇವೆ ನಾವು, ಇವನಿಗೆ ನಾನೇ ಆಧಾರ. ಯಾರಿಗೆ? ದೇವರೇ ಆಧಾರ. ಯಾರಿಗೆ? ನಿನಗೂ ಮತ್ತು ನನಗೂ, ನಿಮಗೂ ಮತ್ತು ನನಗೂ ದೇವರೇ ಆಧಾರ.
ನಾವು ಸರ್ವೆಂಟ್, ನಾವೆಲ್ಲ ಯಾರಿಗೆ? ಆತನ ಸೇವಕರು. ಸರ್ವೆಂಟ್ ಅಂದರೆ ಪ್ರೀಚ್ ಮಾಡೋರಲ್ಲ, ಸರ್ವೆಂಟ್ ಅಂದರೆ ಸೇವಕರು. ಸೇವಕರಂದ್ರೆ ಏನು? ದೀನ ಸ್ವಭಾವವುಳ್ಳವರು, ತಗ್ಗಿಸಲ್ಪಟ್ಟವರು, ದೇವರು ಹೇಳಿದಂತೆ ಎಲ್ಲ ಕಾರ್ಯಗಳಿಗೆ ವಿಧೇಯರಾಗುವವರಿಗೆ ಸೇವಕನು ಅಂತ ಹೇಳ್ತಾರೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರ. ಇಲ್ಲಿ ಇವನ್ ನನಗೆ ಇಷ್ಟನು, ನನ್ನ ಪ್ರಾಣ ಪ್ರಿಯನು, ಇವನಲ್ಲಿ ನನ್ನ ಆತ್ಮವನ್ನು ಇರಿಸಿದ್ದೇನೆ. ಎಂಥ ಸುಂದರವಾಗಿದೆ ನೋಡಿ ವಾಕ್ಯಗಳು. ಏನಿಟ್ಟಿದ್ದಾರೆ ನಿಮ್ಮಲ್ಲಿ? ನಮ್ಮಲ್ಲಿ ಏನಿಟ್ಟಿದ್ದಾನೆ? ನಾವು ಯಾರು? ಆತನಿಗೆ ಇಷ್ಟರು, ಮತ್ತೇನು? ಪ್ರಾಣ ಪ್ರಿಯರು. ಮೂರನೇದಾಗಿ ಆತನ ಆತ್ಮವೇ ನಮ್ಮಲ್ಲಿ ಇರ್ತದೆ. ಹಲ್ಲೆಲೂಯಾ. ಇದೆಲ್ಲ ವಾಗ್ದಾನಗಳು. ಏನಿದು ಹೇಳಿ? ಇದೆಲ್ಲ ಏನು? ವಾಗ್ದಾನಗಳು, ಈ ಪ್ರಾಮಿಸ್ ವರ್ಡ್ಸ್ಗಳು. ಹಲ್ಲೆಲೂಯಾ. ಇದನ್ನ ಹಿಡಿದುಕೊಂಡು ನಾವು ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ಭಕ್ತರು ಪ್ರಾರ್ಥನೆ ಮಾಡಿದರು, ಮುಪ್ಪಿನ ಪ್ರಾಯದಲ್ಲಿಯೂ ವೃದ್ಧಾಪ್ಯದಲ್ಲಿಯೂ ನನ್ನನ್ನು ಧಿಕ್ಕರಿಸಬೇಡ, ಬಲ ಕುಂದಿದಾಗಲೂ ನನ್ನ ಕೈ ಬಿಡಬೇಡ. ಹಲ್ಲೆಲೂಯಾ. ಇಂಥ ಎಲ್ಲ ಪ್ರಾರ್ಥನೆಗಳು ನಮಗೆ ಬೇಕಾದರೆ ವಾಗ್ದಾನಗಳನ್ನು ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ದೇವರು ಇವತ್ತು ನಮ್ಮನ್ನು, ನಾನು ಪ್ರಸಂಗ ಮಾಡಲಿಕ್ಕೆ ನನಗೆ ಅಷ್ಟೊಂದು ಕೂಡ್ತಿರ್ಲಿಲ್ಲ, ಆದರೂ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಬಲ ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. ವಾಗ್ದಾನಗಳು ನಂಬಿಗಸ್ತನಾದ ದೇವರು. ಆತನು ಹೇಳಿದ್ದನ್ನು ನೆರವೇರಿಸದೇ ಇರಲಾರನು. ಆತನ ಮಾತಿನಲ್ಲಿ ಎರಡು ಮಾತಿಲ್ಲ. ಆತನು ಮಾತು ಕೊಟ್ಟ ಮೇಲೆ ನೆರವೇರಿಸುವಾತನು. ಆತನು ಹೇಳ್ತಾನೆ, ನಾನು ಅನ್ಯಾಯಸ್ಥನಲ್ಲ, ನಾನು ಅನ್ಯಾಯಸ್ಥನಲ್ಲ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರಿ ಮಾತುಗಳ ಮೂಲಕ ನಮ್ಮನ್ನು ಎಚ್ಚರಿಸಿದ್ದಾನೆ ಎಂಬುದನ್ನು ನೆನೆಸ್ತೇನೆ. ನಾವು ವಾಗ್ದಾನಗಳನ್ನು ಹಿಡ್ಕೊಂಡು ಪ್ರಾರ್ಥನೆ ಮಾಡೋಣ. ಎಲ್ಲಕ್ಕಿಂತ ಮುಂಚಿತವಾಗಿ ನಮ್ಮನ್ನು ತಿರುಗಿ 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 ದೇವರ ಸನ್ನಿಧಿಯಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಆಗ ನಾವು ಕೃತಾರ್ಥರಾಗ್ತೇವೆ, ಸಫಲವಾಗ್ತೇವೆ, ಎಲ್ಲ ಕಾರ್ಯಗಳು ಕೈಗೂಡ್ತದೆ. ಹಲ್ಲೆಲೂಯಾ. ನಾವು ಚಿಂತೆ ಮಾಡುವ ಅವಶ್ಯಕತೆಯೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರಿ ಮಾತು